ಹಾಯ್ ದಿಸ್ ಇಸ್ ರಾಜು ವೆಲ್ಕಮ್ ಟು ಈ ಸ್ಮಾರ್ಟ್ 20. ನಾನು 10ನೇ ತರಗತಿಗೆ ಇರುವ ಎ ಹೀರೋ ಪಾಠದ ಮೇಲೆ ಈ ವಿಡಿಯೋ ಮಾಡಿದ್ದೇನೆ. ವಿಡಿಯೋ ಸ್ವಲ್ಪ ಲೆಂತ್ ಆಗಿದೆ, ಏಕೆಂದರೆ ನಾನು ಯಾವ ವಿಷಯನೂ ಕೂಡ ಡ್ರಾಪ್ ಮಾಡಿಲ್ಲ. ನಾನು ನಿಮಗೆ ಒಂದು ಭರವಸೆ ಕೊಡ್ಬೋದು, ಏನಂತಂದರೆ ನೀವೇನಾದರೂ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿದ್ದೇ ಆದಲ್ಲಿ ಈ ಪಾಠದ ಮೇಲೆ ಬೇಕಾದ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಮಾಡಬಲ್ರಿ. ನೀವು SLCಗೆ ಜಾಸ್ತಿ ಸ್ಕೋರ್ ಮಾಡಬೇಕಾದ್ರೆ ಪಾಸಿಂಗ್ ಪ್ಯಾಕೇಜ್ ಕಡೆ ಜಾಸ್ತಿ ಗಮನ ಹರಿಸಬೇಡ್ರಿ, ಸಂಪೂರ್ಣ ಪಾಠವನ್ನು ಅರ್ಥ ಮಾಡ್ಕೊಳ್ರಿ. ಮತ್ತು ಈ ವಿಡಿಯೋನ ಫಸ್ಟ್ ಟೈಮ್ ನೋಡಬೇಕಾದ್ರೆ ಬುಕ್ ಪೆನ್ ತೊಗೊಂಡು ನೋಟ್ ಮಾಡ್ಕೋತ ಕೂತ್ಕೋಬೇಡ್ರಿ. ನೀವು ಯಾವ ರೀತಿ ಸಿನಿಮಾ ನೋಡ್ತಿರಲ್ಲ ಆ ರೀತಿ ಆರಾಮಾಗಿ ಈ ವಿಡಿಯೋನ ನೋಡಿರಿ. ಬೇಕಾದ್ರೆ ಸೆಕೆಂಡ್ ಟೈಮ್ ನಾವು ವಿಡಿಯೋ ನೋಡಬೇಕಾದ್ರೆ ನೋಟ್ ಮಾಡಿಕೊಡ್ರಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇವತ್ತು ಈ ಹೀರೋ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಒಂದು ಹಾಸ್ಯದ ಪಾಠವಾಗಿದೆ, ಹಾಸ್ಯವನ್ನು ತಿಳಿಸುವಂಥ ಒಂದು ಪಾಠವಾಗಿದೆ. ಇದನ್ನು ಬರೆದವರು R.K. ನಾರಾಯಣ್ ಅವರು. ಅವರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ ನೋಡಿ. R.K. ನಾರಾಯಣ್ ಅಂದರೆ ರಾಸಿಪುರಂ ಕೃಷ್ಣಸ್ವಾಮಿ ಅಯ್ಯರ್ ನಾರಾಯಣ ಸ್ವಾಮಿ, ಇದು ಅವರ ಸಂಪೂರ್ಣ ಹೆಸರು. 10 ಅಕ್ಟೋಬರ್ 1906, 13 ಮೇ 2001. ಇವರು ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಇಂಡಿಯನ್ ಇಂಗ್ಲೀಷ್ ನಾವೆಲಿಸ್ಟ್ಸ್. ಇವರು ನಮ್ಮ ಭಾರತದ ಶ್ರೇಷ್ಠರಾದ ಇಂಗ್ಲೀಷ್ ಕಾದಂಬರಿಕಾರರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಸೊ ಅವರ ಭಾವಚಿತ್ರ ಇಲ್ಲಿದೆ. ಇವರು R.K. ನಾರಾಯಣ್ ಅವರು. ಹಿ ಈಸ್ ಬೆಸ್ಟ್ ನೋನ್ ಫಾರ್ ಹಿಸ್ ವರ್ಕ್ಸ್ ಸೆಟ್ ಬೈ ಇನ್ ದ ಫಿಕ್ಷನಲ್ ಸೌತ್ ಇಂಡಿಯನ್ ಟೌನ್ ಆಫ್ ಮಲ್ಗುಡಿ. ಇವರು ಎದಕ್ಕಾಗಿ ಫೇಮಸ್ ಅಂದರೆ ಇವರು ಬರೆದಂಥ ಒಂದು ಕೃತಿಯಲ್ಲಿ ಸೌತ್ ಇಂಡಿಯನ್ ಟೌನನ್ನು ಯೂಸ್ ಮಾಡಿದ್ದಾರೆ. ಒಂದು ಯಾವುದು ಸೌತ್ ಇಂಡಿಯನ್ ಟೌನ್ ಅಂದರೆ ದಕ್ಷಿಣ ಭಾರತದ ಒಂದು ಕಾಲ್ಪನಿಕ ಪಟ್ಟಣದು ಯಾವುದು ಮಲ್ಗುಡಿ ಅನ್ನೋದು. ಅದು ನಿಜವಾದ ಪಟ್ಟಣ ಅಲ್ಲ, ಅದೊಂದು ಕಾಲ್ಪನಿಕ ಪಟ್ಟಣದ ಬಗ್ಗೆ ಅವರು ಭಾಳಷ್ಟು ಕೃತಿಗಳನ್ನು ಬರೆದಿದ್ದಾರೆ. ಸೊ ಅದಕ್ಕಾಗಿ ಇವರು ಭಾಳಷ್ಟು ಫೇಮಸ್ ಆಗಿದ್ದಾರೆ. ಹೀಸ್ ವರ್ಕ್ಸ್ ಇನ್ಕ್ಲೂಡ್ ಸ್ವಾಮಿ ಆ್ಯಂಡ್ ಹಿಸ್ ಫ್ರೆಂಡ್ಸ್. ಅವರ ಕೃತಿಗಳು ಯಾವ್ಯಾವ ಅಂದರೆ ಸ್ವಾಮಿ ಆ್ಯಂಡ್ ಹಿಸ್ ಫ್ರೆಂಡ್ಸ್, ದ ಬ್ಯಾಚುಲರ್ ಆಫ್ ಆರ್ಟ್ಸ್, ದಿ ಇಂಗ್ಲಿಷ್ ಟೀಚರ್ ಆ್ಯಂಡ್ ದ ಫೈನಾನ್ಷಿಯಲ್ ಎಕ್ಸ್ಪರ್ಟ್. ಇವು ಅವರು ಒಂದು ಫೇಮಸ್ ಆದಂಥ ಕೃತಿಗಳು ಇವು. ಹೀಸ್ ನಾವಲ್ ದ ಗೈಡ್ ವಾಸ್ ಅಡಾಪ್ಟೆಡ್ ಫಾರ್ ಫಿಲ್ಮ್. ಇವರು ಬರೆದಂಥ ಒಂದು ಕಾದಂಬರಿ ಗೈಡ್ ಅನ್ನೋ ಕಾದಂಬರಿ ಅದು ಒಂದು ಸಿನಿಮಾವಾಗಿದೆ ಮತ್ತು ಆ ಕಾದಂಬರಿ ಟು ಓನ್ ದ ಸಾಹಿತ್ಯ ಅಕಾಡೆಮಿ ಅವಾರ್ಡ್. ಅದಕ್ಕಾಗಿ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೂಡ ಅವರಿಗೆ ಬಂದಿದೆ. ಓಕೆ, ಇಷ್ಟು ಮಾಹಿತಿ ಅವರ ಬಗ್ಗೆ ಆಯಿತು. ಈಗ ನಾವು ಪಾಠವನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ಯಾರಾಗ್ರಾಫ್ ಈ ರೀತಿ ಸ್ಟಾರ್ಟ್ ಆಗುತ್ತೆ. ಫಾರ್ ಸ್ವಾಮಿ ಇವೆಂಟ್ಸ್ ಟು ಕ್ಯಾನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್. ಸ್ವಾಮಿಗೆ ಘಟನೆಗಳು ಒಂದು ವಿಚಿತ್ರವಾದ ತಿರುವುಗಳನ್ನು ತೆಗೆದುಕೊಳ್ತಿದ್ವು. ಓಕೆ, ಎಕ್ಸ್ಪೆಕ್ಟೆಡ್, ಅನ್ಎಕ್ಸ್ಪೆಕ್ಟೆಡ್. ಓಕೆ, ಪ್ರಿಫಿಕ್ಸ್ ಇಟ್ ಈಸ್. ಈ ಸೈಡ್ ನಾನು ಹೆಚ್ಚಿನ ಮಾಹಿತಿ ಕೊಡ್ತಿರ್ತೀನಿ, ನೀವು ಆ ಕಡೆ ನೋಡ್ತಾ ಇರಿ. ಫಾದರ್ ಲುಕ್ ಟು ಓವರ್ ದ ನ್ಯೂಸ್ ಪೇಪರ್. ಹಿ ವಾಸ್ ರೀಡಿಂಗ್ ಅಂಡರ್ ದ ಹಾಲ್ ಲ್ಯಾಂಪ್ ಆ್ಯಂಡ್ ಸೆಡ್. ಫಾದರ್ ನ್ಯೂಸ್ ಪೇಪರ್ನ ಓದ್ತಿರ್ತಾರೆ. ಎಲ್ಲಿ? ಅಂಡರ್ ದ ಹಾಲ್ ಲ್ಯಾಂಪ್. ಮತ್ತು ಹೇಳ್ತಾರೆ, ಏನಂತ ಹೇಳ್ತಾರೆ ಅದು ನೋಡೋಣ. ಇಲ್ಲಿ ನೋಡಿ, Swami's father is reading newspaper and Swami is listening or sitting there, and here is the hall lamp. ಏನಂತ ಹೇಳ್ತಾರೆ ಸ್ವಾಮೀಸ್ ಫಾದರ್ ಸ್ವಾಮಿಗೆ ಕೇಳಿ. ಸ್ವಾಮಿ ಲಿಸನ್ ಟು ದಿಸ್. ಸ್ವಾಮಿ ಇಲ್ಲಿ ಕೇಳು. ನ್ಯೂಸ್ ಹ್ಯಾಸ್ ಬಿನ್ ರಿಸೀವ್ಡ್ ಅಬೌಟ್ ದ ಬ್ರೇವರಿ ಆಫ್ ಅ ವಿಲೇಜ್ ಲ್ಯಾಡ್ ಹೂ. ನ್ಯೂಸ್ ಯಾರ ಬಗ್ಗೆ ಬಂದಿದೆ ಅಂದರೆ ಒಬ್ಬ ವಿಲೇಜ್ ಲ್ಯಾಡ್. ಅದು ಎಂಥ ವಿಲೇಜ್ ಲ್ಯಾಡ್ ಆದ? ಬ್ರೇವರಿ ಆಫ್ ಅ ವಿಲೇಜ್ ಲ್ಯಾಡ್, ಶೂರತನವಾದ ಬಗ್ಗೆ ಹೇಳಿದೆ. ಯಾರು ಅಂದರೆ ಒಬ್ಬ ಹಳ್ಳಿಯ ಹುಡುಗನ ಶೂರತನದ ಬಗ್ಗೆ ಅಲ್ಲಿ ನ್ಯೂಸ್ ಕೊಡಲಾಗಿದೆ. ಏನು ಶೂರತನ ಅಂದರೆ ವೈಲ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್. ಆತ ಮನೆಗೆ ಹಿಂತಿರುಗಬೇಕಾದ್ರೆ ಕಾಡಿನ ದಾರಿಯಲ್ಲಿ ಕೇಮ್ ಫೇಸ್ ಟು ಫೇಸ್ ವಿತ್ ಎ ಟೈಗರ್. ಆತ ಒಂದು ಹುಲಿಯೊಂದಿಗೆ ಮುಖಾಮುಖಿ ಆಗುತ್ತಾನೆ. ಇದು ಒಂದು ನ್ಯೂಸ್. ಹಾಗಾದರೆ ಇಷ್ಟೇ ನ್ಯೂಸ್ ಇಲ್ಲ, ಇದು ಇನ್ಕಂಪ್ಲೀಟ್ ನ್ಯೂಸ್ ಇದೆ, ಮುಂದೆ ಇದೆ ಕಂಪ್ಲೀಟ್ ನ್ಯೂಸ್. ನೋಡಿ ಇಲ್ಲಿ, ಐ ಹ್ಯಾವ್ ಗಿವನ್ ಅ ಪಿಕ್ಚರ್ ಹಿಯರ್. ಸೊ ಯು ಥಿಂಕ್ ಹಿ ಈಸ್ ಅ ವಿಲೇಜ್ ಲ್ಯಾಡ್ ಆ್ಯಂಡ್ ಫೇಸ್ ಟು ಫೇಸ್ ವಿತ್ ದ ಟೈಗರ್ ಆ್ಯಂಡ್ ಸಮ್ ಇನ್ಫಾರ್ಮೇಷನ್ ಐ ಹ್ಯಾವ್ ಗಿವನ್ ಹಿಯರ್. ಸಿ, ಏನು ದ ಪೇಪರ್ ನ್ಯೂಸ್ ಏನಿತ್ತು ಅಥವಾ ರಿಪೋರ್ಟ್ ಏನಿತ್ತು ಅಂತಲೂ ಕ್ವಶನ್ ಕೇಳ್ಬೋದು. ದ ನ್ಯೂಸ್ ಆರ್ ರಿಪೋರ್ಟ್ ವಾಸ್ ಅಬೌಟ್ ದ ವಿಲೇಜ್ ಲ್ಯಾಡ್. ಇದು ಆಲ್ರೆಡಿ ಗೊತ್ತಿದೆ. ಆ ನ್ಯೂಸ್ದಲ್ಲಿ ಯಾರ ಬಗ್ಗೆ ಹೇಳಿದೆ ಅಂದರೆ ಆ ವಿಲೇಜ್ ಲ್ಯಾಡ್ ಬಗ್ಗೆ ಹೇಳಿದ್ದಾರೆ. ಏನು? ವೈಲ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್ ಹಿ ಕೇಮ್ ಫೇಸ್ ಟು ಫೇಸ್ ವಿತ್ ದ ಟೈಗರ್. ಆತ ಬರಬೇಕಾದ್ರೆ ಮನೆಗೆ ಒಂದು ಟೈಗರ್ ಆತನ ಮುಖಾಮುಖಿ ಆಯಿತು. ಇಲ್ಲಿವರೆಗೂ ನಿಮಗೆ ಸುದ್ದಿ ಗೊತ್ತಿತ್ತು. ಹಾಗಾದರೆ ಮುಂದೆ ಏನಾಯಿತು? ಇಷ್ಟಕ್ಕೆ ಅದನ್ನು ನಾವು ಶೂರತನ ಅನ್ಬೋದಾ? ಅದಕ್ಕೆ ಏನಾಯ್ತು ಅಂದರೆ ದ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ ದ
ಫೈಟ್ ದ ಬಾಯ್ ಹ್ಯಾಡ್ ವಿತ್ ದ ಟೈಗರ್. ಆ ಪ್ಯಾರಾಗ್ರಾಫ್ದಲ್ಲಿ ನ್ಯೂಸ್ ಪ್ಯಾರಾಗ್ರಾಫ್ದಲ್ಲಿ ಏನು ಡಿಸ್ಕ್ರೈಬ್ ಮಾಡಿದರು ಅಂದರೆ ಆ ಹುಡುಗ ಯಾವ ರೀತಿ ಟೈಗರೊಂದಿಗೆ ಫೈಟ್ ಮಾಡಿದ ಮತ್ತು ಹೀಸ್ ಫ್ಲೈಟ್ ಅಪ್ ದ ಟ್ರೀ ವೇರ್ ಈ ಸ್ಟೇಡ್ ಹಾಫ್ ಅ ಡೇ ಮತ್ತು ಅದನ್ನು ಹೋರಾಟ ಮಾಡಿ ಅಥವಾ ಏನು ಮಾಡ್ದ, ಒಂದು ಮರವನ್ನು ಏರಿ ಕೂತ್ಕೊಂಡ. ಎಲ್ಲಿವರೆಗೆ ಅಂದರೆ ಹಾಫ್ ಅ ಡೇ, ಅರ್ಧ ದಿನವರೆಗೂ ಅಲ್ಲೇ ಕೂತ್ಕೊಂಡ. ಇದು ನ್ಯೂಸ್ ಪೇಪರ್ ರಿಪೋರ್ಟ್ ಆಗಿತ್ತು. ಓಕೆ, ದೆನ್ ಸಮ್ ಪೀಪಲ್ ಕೇಮ್ ದ್ಯಾಟ್ ವೇ ಆ್ಯಂಡ್ ಕಿಲ್ಡ್ ದ ಟೈಗರ್. ಆತ ಅರ್ಧ ದಿನ ಅಲ್ಲಿವರೆಗೆ ಕೂತಿದ್ದ ಅಂದರೆ ಆವಾಗ ಕೆಲವು ಜನ ಅಲ್ಲಿಗೆ ಬಂದರು, ಆ ಟೈಗರನ್ನು ಕೊಂದು ಹಾಕಿದ್ರು. ಸೊ ಇಲ್ಲಿ ಪಿಕ್ಚರ್ ಕೊಟ್ಟಿದ್ದೀನಿ ನೋಡಿ. ಹಿಯರ್ ಈಸ್ ಎ ವಿಲೇಜ್ ಲ್ಯಾಡ್ ಆ್ಯಂಡ್ ಸಮ್ ಪೀಪಲ್ ಕಿಲ್ಡ್ ದ ಟೈಗರ್. ಆಫ್ಟರ್ ರೀಡಿಂಗ್ ಇಟ್ ಥ್ರೂ, ಫಾದರ್ ಲುಕ್ಡ್ ಎಟ್ ಸ್ವಾಮಿ ಫಿಕ್ಸ್ಡ್ಲಿ ಆ್ಯಂಡ್ ಆಸ್ಟ್. ಇದನ್ನು ಓದ ತಕ್ಷಣ ಫಾದರ್ ಏನು ಮಾಡ್ತಾರೆ, ಸ್ವಾಮಿ ಕಡೆ ದಿಟ್ಟಿಸಿ ನೋಡ್ತಾರೆ, ಫಿಕ್ಸ್ಡ್ಲಿ ನೋಡ್ತಾರೆ ಮತ್ತು ಕೇಳ್ತಾರೆ. ಏನಂತ ಕ್ವಶನ್ ಕೇಳ್ತಾರೆ ಅಂದರೆ, ವಾಟ್ ಯು ಸೇ ಟು ದ್ಯಾಟ್? ನೀನು ಈ ನ್ಯೂಸ್ ಪೇಪರ್ ಬಗ್ಗೆ, ಈ ನ್ಯೂಸ್ ರಿಪೋರ್ಟ್ ಬಗ್ಗೆ ಏನು ಹೇಳ್ತೀಯಾ ಅಂತ ಸ್ವಾಮಿ ಕೇಳ್ತಾರೆ. ಸೊ ಸ್ವಾಮಿ ಸುಮ್ಮನೆ ಹ್ಞೂ ಅಂದ್ಬಿಟ್ರೆ ಇಲ್ಲೇ ಮುಗಿದು ಹೋಗ್ತಿತ್ತು. ಆದರೆ ಸ್ವಾಮಿ ಆ್ಯಂಡ್ ಹಿಸ್ ಫಾದರ್ಸ್ ಡಿಫ್ರೆಂಟ್ ವ್ಯೂಸ್ ಆನ್ ದ ನ್ಯೂಸ್ ಪೇಪರ್ ರಿಪೋರ್ಟ್. ಆ ನ್ಯೂಸ್ ಪೇಪರ್ ರಿಪೋರ್ಟ್ ಬಗ್ಗೆ ಸ್ವಾಮಿ ಮತ್ತು ಆತನ ತಂದೆಯ ಅಭಿಪ್ರಾಯಗಳು ಬೇರೆ ಬೇರೆ ಆಗಿದ್ದು. ಸೊ ಇದೇ ಕಾರಣಕ್ಕಾಗಿ ಆತ ಮುಂದೆ ಸಂಕಷ್ಟದಲ್ಲಿ ಹಾಕ್ಕೊಳ್ತಾನೆ. ಏನು ಸುಮ್ಮನೆ ಇರಲಿಲ್ಲ. ಏನಂತಂದ, ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅ ಪರ್ಸನ್, ನಾಟ್ ಎ ಬಾಯ್ ಎಟ್ ಆಲ್ ಅಂತ. ನೋಡ್ರಿ, ಆತ ಒಬ್ಬ ಹುಡುಗನಿರಲ್ಲ, ಆತ ಒಬ್ಬ ಸ್ಟ್ರಾಂಗ್ ಮತ್ತು ದೊಡ್ಡ ವ್ಯಕ್ತಿ ಇರ್ಬೋದು ಅಂತ ವಾದ ಮಾಡ್ತಾನೆ ತಂದೆ ಜೊತೆ. ಮತ್ತು ಹೇಳ್ತಾನೆ, ಹೌ ಕುಡ್ ಅ ಬಾಯ್ ಫೈಟ್ ಅ ಟೈಗರ್? ಹೇಗೆ ಒಬ್ಬ ಹುಡುಗ ಟೈಗರೊಂದಿಗೆ ಹೋರಾಟ ಮಾಡಲಿಕ್ಕೆ ಸಾಧ್ಯ ಅಂತ ಫಾದರ್ಗೆ ಕ್ವಶನ್ ಮಾಡ್ತಾನೆ. ಯಾವಾಗ ಈ ರೀತಿ ಕ್ವಶನ್ ಮಾಡ್ತಾನೆ ಯಾವಾಗ ತಂದೆಗೆ ಸಿಟ್ಟು ಬರುತ್ತೆ. ತಂದೆ ಹೇಳ್ತಾನೆ, ಯು ಥಿಂಕ್ ಯು ಆರ್ ವೈಸರ್ ದೆನ್ ದ ನ್ಯೂಸ್ ಪೇಪರ್? ಫಾದರ್ಸ್ ನೀಡ್. ನಿನಗೆ ಅನಿಸುತ್ತೆ ನೀನು ನ್ಯೂಸ್ ಪೇಪರ್ಗಿಂತಲೂ ಬುದ್ಧಿವಂತನಾಗಿದ್ದೀಯಾ? ಮತ್ತು ಹೇಳ್ತಾರೆ ತಂದೆ, ಎ ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಆ್ಯನ್ ಎಲಿಫೆಂಟ್. ಒಬ್ಬ ವ್ಯಕ್ತಿಗೆ ಆನೆಸ್ಟು ಬಲ ಇರ್ಬೋದು, ಆ್ಯಂಡ್ ಯೆಟ್ ಬಿ ಅ ಖವಾಡ್. ಆತ ಹೆದರಪ್ಪು ಕಲ್ಲನವ ಆಗಿರ್ಬೋದು, ಹೆದರ್ತಿರ್ಬೋದು, ಶಕ್ತಿ ಇದೆ ಅಂತೇಳಿ ಆತ ಎಲ್ಲನೂ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ವೇರ್ ಆಸ್ ಅನದರ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಎ ಸ್ಟ್ರಾ. ಇನ್ನೊಬ್ಬ ವ್ಯಕ್ತಿ ಹತ್ರ ಕೇವಲ ಸ್ಟ್ರಾ ಅಷ್ಟೇ ಶಕ್ತಿ ಇರ್ಬೋದು, ಅಂದರೆ ಹುಲ್ಲು ಕಡ್ಡಿ ಅಷ್ಟೇ ಶಕ್ತಿ ಇರ್ಬೋದು. ಬಟ್ ಆದರೆ ಇಫ್ ಹಿ ಹ್ಯಾಸ್ ಕರೇಜ್, ಆತನಲ್ಲಿ ಧೈರ್ಯವಿದ್ದರೆ, ಹಿ ಕ್ಯಾನ್ ಡೂ ಎನಿಥಿಂಗ್. ಆತ ಏನು ಬೇಕಾದರೂ ಮಾಡ್ಬೋದು ಅಂತ ತಂದೆಯ ಮಾತಾಗಿರ್ತದೆ. ಅಂದರೆ ತಂದೆಯ ಮಾತಿನ ಅರ್ಥ ಏನಂದರೆ, ಕರೇಜ್ ಈಸ್ ಎವ್ರಿಥಿಂಗ್, ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್ ಅಂತ ತಂದೆಯ ವಾದವಾಗಿರುತ್ತೆ. ಅಂದರೆ ಕರೇಜೇ ಎಲ್ಲಕ್ಕಿಂತ ಹೆಚ್ಚಿಗೆ, ಸ್ಟ್ರೆಂತ್ ಮತ್ತು ಏಜ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂಥೇಳಿ ತಂದೆಯ ವಾದ ಆಗಿರುತ್ತೆ. ಇಷ್ಟಕ್ಕೆ ಬಿಡಲಿಲ್ಲ, ಏನಾಯಿತು ಮುಂದೆ? ಸ್ಟ್ರಾಂಗ್ ಅಪೋಸಿಟ್ ವರ್ಡ್ ವೀಕ್, ಖವಾಡ್ ಅಪೋಸಿಟ್ ವರ್ಡ್ ಚಾಂಪಿಯನ್, ಹೀರೋ, ಡೇರ್ಡೆವಿಲ್. ಸೊ you are wiser than the newspaper, comparative degree. Courage, cowardice, courage, discourage also. ನೋಡಿ, ಸ್ವಾಮಿ ಅಷ್ಟೇ ಸುಮ್ಮನೆ ಬಿಡಲಿಲ್ಲ. ಅದಕ್ಕೆ ಸ್ವಾಮಿ ಏನು ಮಾಡ್ದ, ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ. ಸ್ವಾಮಿ ಸಿದ್ಧಾಂತವನ್ನು ವಿವಾದಿಸುತ್ತಾನೆ. ಯಾವ ರೀತಿ ವಿವಾದ ಮಾಡ್ತಾನೆ ನೋಡ್ರಿ. ಈಗಲಾದರೂ ಸುಮ್ಮಿರಲಿಲ್ಲ. ಸ್ವಾಮಿ ಹೇಳ್ತಾನೆ, ಹೌ ಕ್ಯಾನ್ ಇಟ್ ಬಿ ಫಾದರ್? ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ವಾಟ್ ಕುಡ್ ಐ ಡೂ ಇಫ್ ಅ ಟೈಗರ್ ಶುಡ್ ಅಟ್ಯಾಕ್ ಮೀ? ಅದೇಕೆ ಸಾಧ್ಯ ತಂದೆ? ಸಪೋಸ್ ನನ್ನಲ್ಲಿ ಎಲ್ಲ ಕರೇಜ್ ಇದೆ ಅಂತ ತಿಳ್ಕೊಡ್ರಿ. ಅವಾಗ ಇಫ್ ಅ ಟೈಗರ್ ಶುಡ್ ಅಟ್ಯಾಕ್ ಮೀ, ವಾಟ್ ಕುಡ್ ಐ ಡೂ ಅಂತ ಕೇಳ್ತಾನೆ. ಒಂದು ಟೈಗರ್ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾನು ಏನು ಮಾಡ್ಬೋದು, ಧೈರ್ಯ ಇದೆ ಅಂತ ಏನು ಮಾಡ್ಬೋದು ಅಂತ ತಂದೆ ಕೇಳ್ತಾನೆ. ತಂದೆ ಏನು ಮಾಡ್ತಾನೆ ನೋಡ್ರಿ, ಸ್ವಾಮಿ ಇಸ್ ಫಾದರ್. ಲಿವ್ ಅಲೋನ್ ಸ್ಟ್ರೆಂತ್, ಕೆನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಶಕ್ತಿ ಅದು ಬಿಟ್ಬಿಡು, ನೀನು ಪ್ರೂವ್ ಮಾಡ್ತೇನೆ ನಿನ್ನಲ್ಲಿ ಧೈರ್ಯ ಇದೆ ಅಂತ. ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟುನೈಟ್ ಇನ್ ಮೈ ಆಫೀಸ್ ರೂಮ್. ಹಾಗಾದರೆ ನೀನು ಧೈರ್ಯ ಇದೆ ಅಂತ ಪ್ರೂವ್ ಮಾಡಿ. ಯಾವ ರೀತಿ ಪ್ರೂವ್ ಮಾಡಂದರೆ, ನೀನು ಇವತ್ತು ನನ್ನ ಆಫೀಸ್ ರೂಮ್ದಲ್ಲಿ, ಇವತ್ತು ರಾತ್ರಿನೇ ನೀನು ನನ್ನ ಆಫೀಸ್ ರೂಮ್ದಲ್ಲಿ ಒಬ್ಬನೇ ಮಲ್ಕೋ ಅಂಥೇಳಿ ಸ್ವಾಮೀಸ್ ಫಾದರ್ ಆತನಿಗೆ ಹೇಳ್ತಾರೆ. ಸೊ ಎ ಫ್ರೈಟ್ಫುಲ್ ಪ್ರಪೋಸಿಷನ್ ಫಾರ್ ಸ್ವಾಮಿ. ಇದೊಂದು ಭಯಂಕರವಾದ ಸಲಹೆಯಾಗಿರ್ತದೆ ಸ್ವಾಮಿಗೆ. ಸುಮ್ಮನೆ ನಾನು ಹೇಳಿದೆ ಮುಂಚೆನೇ, ಸ್ವಾಮಿ ಅವಾಗಲೇ ಹೂ ಅಂದಿದ್ದರೆ ಮುಗಿದು ಹೋಗ್ತಿತ್ತು. ಆದರೆ ತಾನಾಗೆ ವಾದ ಮಾಡ್ತಾ ಒಂದು ಕಷ್ಟಕ್ಕೆ ತಾನೇ ಸಿಲ್ಕಾಕ್ಕೋತಾನೆ.
ಯಾವ ರೀತಿ ನೋಡಿ. ಹಿ ಹ್ಯಾಡ್ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರಾನಿ ಇನ್ ದ ಪ್ಯಾಸೇಜ್. ಸ್ವಾಮೀಜಿ ಒಂದು ಹ್ಯಾಬಿಟ್ ಇರುತ್ತೆ, ಈತ ಯಾವಾಗಲೂ ತನ್ನ ಅಜ್ಜಿ ಬಾಜುನೇ ಮಲ್ಕೊತಿರ್ತಾನೆ. ಆ್ಯಂಡ್ ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್, ಈ ಇದರಲ್ಲಿ ಏನಾದರೂ ಅರೇಂಜ್ಮೆಂಟ್ದಲ್ಲಿ ಬದಲಾವಣೆ ಆದರೆ ಕೆಪ್ಟ್ ಹಿಮ್ ಟ್ರಂಬ್ಲಿಂಗ್, ಆತ ಎಚ್ಚರೇ ಇರಬೇಕಾಗುತ್ತೆ ಮತ್ತು ಹೆದರಿಕೆ ಬರ್ತಿರ್ತೈತೆ. ಆ್ಯಂಡ್ ಅವೇಕ್ ಆಲ್ ನೈಟ್, ಸಂಪೂರ್ಣ ರಾತ್ರಿ ಆತನಿಗೆ ನಿದ್ರೆನೇ ಬರ್ತಿರೋದಿಲ್ಲ. ಇದು ಆತನ ಒಂದು ಹ್ಯಾಬಿಟ್ ಆಗಿರುತ್ತೆ. ಏನು ಹ್ಯಾಬಿಟ್ ಆಗಿರುತ್ತೆ? ಹ್ಯಾಡ್ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರಾನಿ ಇನ್ ದ ಪ್ಯಾಸೇಜ್ ಆ್ಯಂಡ್ ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್ ಕೆಪ್ಟ್ ಹಿಮ್ ಟ್ರಂಬ್ಲಿಂಗ್ ಆ್ಯಂಡ್ ಅವೇಕ್ ಆಲ್ ನೈಟ್. ಓಕೆ. ಹಿ ಹೋಪ್ಡ್ ಅಟ್ ಫಸ್ಟ್ ದಟ್ ಫಾದರ್ ವಾಸ್ ಓನ್ಲಿ ಜೋಕಿಂಗ್. ಮುಂಚೆ ಎತಕ್ಕಾಗಿ ಆತ ವಾದ ಮಾಡ್ತಾನಂದರೆ ತಂದೆ ಏನೋ ಜೋಕ್ ಮಾಡ್ತಿರ್ಬೋದು ಅಂತ ತಿಳ್ಕೊಂಡು ಆತ ವಾದ ಮಾಡಿರ್ತಾನೆ. ಆದರೆ ಹಿ ಮಂಬಲ್ಡ್ ವೀಕ್ಲಿ, ತಡಬಡಿಸ್ತಾನೆ, ಸಾವಕಾಸಾಗಿ ಹೇಳ್ತಾನೆ, ಎಸ್ ಮಲ್ಕೋಬೇಕಂತ ತಕ್ಷಣ ಸುಮ್ಮನೆ ಹ್ಞೂ ಅಂತಾನೆ ಅಷ್ಟೇ. ಆ್ಯಂಡ್ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್. ನೋಡಿರಿ ಎಷ್ಟು ಕ್ಲೇವರ್ ಇರ್ತಾನೆ ಸ್ವಾಮಿ ಅಂತ ಇಲ್ಲೇ ಗೊತ್ತಾಗುತ್ತಾ. ಆ ವಿಷಯವನ್ನು ಬದಲಾಯಿಸ್ಲಿಕ್ಕೆ ನೋಡ್ತಾನೆ. ಏನು ಹೇಳಬೇಕು ಬದಲಾಯಿಸ್ಬೇಕಾದ್ರೆ? ಒಂದು ಹೊಸ ವಿಷಯ ಹೇಳಬೇಕಲ್ಲ, ಹೇಳ್ತಾನೆ ನೋಡ್ರಿ ಏನಂತ. ಹಿ ಸೆಡ್ ವೆರಿ ಲೌಡ್ಲಿ, ಜೋರಾಗಿ ಹೇಳ್ತಾನೆ. ಆ್ಯಂಡ್ ವಿತ್ ಎ ಗ್ರೇಟ್ ಡೀಲ್ ಆಫ್ ಎಂಥೂಸಿಯಾಸಮ್, ಒಂದು ಭಾಳಷ್ಟು ಉತ್ಸಾಹದಿಂದ ಜೋರಾಗಿ ಹೇಳ್ತಾನೆ. ಏನಂತ ಹೇಳ್ತಾನೆ ನೋಡ್ರಿ. ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಇವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಹಿಯಾಫ್ಟರ್ ಅಂತ ಹೇಳ್ತಾನೆ. ಅಪ್ಪಾಜಿ, ನಾವು ಇನ್ನು ಮುಂದೆ ದೊಡ್ಡವ್ರನ್ನೂ ಕೂಡ ನಮ್ಮ ಕ್ರಿಕೆಟ್ ಕ್ಲಬ್ದಲ್ಲಿ ಏನು ಮಾಡ್ಕೋತಿದ್ದೀವಿ, ಅಡ್ಮಿಟ್ ಮಾಡ್ಕೋತಿದ್ದೀವಿ, ತೆಗೆದುಕೊಳ್ತಿದ್ದೀವಿ ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ ನೋಡ್ರಿ ಏನಂತ ಮಾಹಿತಿ. ವಿ ಆರ್ ಬೈಯಿಂಗ್ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಆ್ಯಂಡ್ ಬಾಲ್ಸ್. ನಾವು ಹೊಸ ಹೊಸ ಬ್ರ್ಯಾಂಡೆಡ್ ಬಾಲ್ಸ್ಗಳನ್ನ, ಬ್ಯಾಟ್ಸ್ಗಳನ್ನ ಪರ್ಚೇಸ್ ಬೈ ಮಾಡ್ತಿದ್ದೇವೆ. ಮತ್ತು ಅವರ್ ಕ್ಯಾಪ್ಟನ್ ಹ್ಯಾಸ್ ಆಸ್ಕ್ಡ್ ಮೀ ಟು ಟೆಲ್ ಯು ಅಂತ ಹೇಳ್ತಿದ್ದಾನೆ. ಇನ್ನು ಮುಂದೆ ನಮ್ಮ ಕ್ಯಾಪ್ಟನ್ ಹೇಳ್ದ ನಿಮಗೆ ಹೇಳಂತ ಅಥವಾ ಕೇಳಂತ ಅಂತ ಹೇಳ್ತಿರ್ತಾನೆ. ತಂದೆ ಒಂದು ಎಸ್ಕೇಪ್ ಮಾಡುವಂಥ ವಿಚಾರ ಗೊತ್ತಾಗುತ್ತೆ. ಅವಾಗ ಹೇಳ್ತಾನೆ ತಂದೆ ಏನಂತ, ವಿಲ್ ಸಿ ಅಬೌಟ್ ದ್ಯಾಟ್ ಲೇಟರ್ ಫಾದರ್ ಖಚಿನ್, ಅದ್ರ ಬಗ್ಗೆ ನಾವು ಆಮೇಲೆ ನೋಡೋಣ ಅಂತ ಹೇಳ್ತಾನೆ. ತಂದೆ ಮಾತ್ರ ಬಿಡಲ್ಲ, ವಿಷಯವನ್ನು ಚೇಂಜ್ ಮಾಡಲಿಕ್ಕೆ ಬಿಡಲ್ಲ. ಹೇಳ್ತಾರೆ ತಂದೆ ಏನಂತ, ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ನೀನು ಇವತ್ತಿನಿಂದ, ಈಗಿನಿಂದಲೇ ನೀನು ಅಲೋನಾಗಿ ಒಬ್ಬನೇ ಮಲ್ಕೋಬೇಕು ಅಂತೇಳಿ ತಂದೆ ಹೇಳ್ತಾರೆ. ಸ್ವಾಮಿ ರಿಯಲೈಸ್ ದಟ್ ದ ಮ್ಯಾಟರ್ ಹ್ಯಾಡ್ ಗಾನ್ ಬಿಯಾಂಡ್ ಹಿಸ್ ಕಂಟ್ರೋಲ್. ಇವಾಗ ಗೊತ್ತಾಗುತ್ತೆ ಸ್ವಾಮಿಗೆ ಆ ವಿಷಯ ಆತನ ಕಂಟ್ರೋಲ್ ಮೀರಿ ಹೋಗ್ತಾ ಇರೋದು. ಯಾಕೆಂದರೆ ಫ್ರಮ್ ಎ ಚಾಲೆಂಜ್, ಮೊದಲು ಅಂದಿರ್ತಾನಲ್ಲ ತಂದೆ ಒಬ್ಬನೇ ಮಲ್ಕೋ ನೀನು ಪ್ರೂವ್ ಮಾಡಂತ, ಅವಾಗ ಚಾಲೆಂಜ್ ಇರುತ್ತೆ ಅದು. ಇವಾಗ ಏನಂತ ನೋಡಿ, ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್ ಅನ್ನೋ ಮಾತು ಏನಾದರೂ ಕೊಟ್ಟಿದ್ರೆ ಇದು ಕಮಾಂಡ್. ಮುಂಚೆ ಕೊಟ್ಟಿದ್ದರೆ ಅದು ಚಾಲೆಂಜ್ ಇರುತ್ತೆ. ಈ ವಿಷಯ ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್ ಅನ್ನೋದು ಕಮಾಂಡ್ ಆಗುತ್ತೆ. ಹಿ ನ್ಯೂ ಹೀಸ್ ಫಾದರ್ಸ್ ಟೆನಾಸಿಟಿ ಎಟ್ ಸಚ್ ಅ ಮೊಮೆಂಟ್ಸ್. ಇಂಥ ಸಂದರ್ಭದಲ್ಲಿನ ತಂದೆಯ ಒಂದು ಟೆನಾಸಿಟಿ ಬಗ್ಗೆ ಈತನಿಗೆ ಗೊತ್ತಿರುತ್ತೆ. ಒಂದು ವಿಷಯವನ್ನು ಹಿಡಿದರೆ ತಂದೆ ಬಿಡೋದಿಲ್ಲ ಅನ್ನೋದು ಈತನಿಗೆ ಗೊತ್ತಿರುತ್ತೆ. ಫ್ರಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ಐ ವಿಲ್ ಸ್ಲೀಪ್ ಅಲೋನ್ ಫಾದರ್. ಈಗಲಾದರೂ ಮತ್ತೆ ಏನಾದರೂ ಮಾಡಿ ಎಸ್ಕೇಪ್ ಆಗಬೇಕಲ್ಲ. ಹೇಳ್ತಾರೆ ಸ್ವಾಮಿ ಹೇಳ್ತಾನೆ, ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ನಾನು ಒಬ್ಬನೇ ಮಲಗ್ತೀನಿ ತಂದೆ ಅಂತ ಹೇಳ್ತಾನೆ. ಆದರೆ ತಂದೆ ಬಿಡಲ್ಲ. ನೋ, ಯು ಮಸ್ಟ್ ಡೂ ಇಟ್ ನೌ. ನೀನು ಈಗಲೇ ಮಾಡಬೇಕು, ಈಗಲೇ ಆ ಕೆಲಸ ಮಾಡಬೇಕು. ಯಾಕೆಂದರೆ ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾಂಡ್ ಯುವರ್ ಮದರ್ ಲೈಕ್ ಎ ಬೇಬಿ. ತಂದೆ ಪ್ರಕಾರ ಅದೊಂದು ಡಿಸ್ಗ್ರೇಸ್ಫುಲ್ ಥಿಂಗ್ ಆಗಿರುತ್ತೆ, ಅದೊಂದು ನಾಚಿಕೆಗೇಡು ವಿಷಯ ಆಗಿರುತ್ತೆ. ಯಾವುದಂತಂದರೆ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾಂಡ್ ಯುವರ್ ಮದರ್ ಲೈಕ್ ಎ ಬೇಬಿ ಏನಿದೆಯಲ್ಲ, ನೀನು ಅಜ್ಜಿ ಪಕ್ಕದಲ್ಲಿ, ತಾಯಿ ಪಕ್ಕದಲ್ಲಿ ಒಂದು ಮಗುವಿನ ರೀತಿಯಲ್ಲಿ ಇನ್ನೂ ಮಲಗ್ತಾ ಇದೆಯಲ್ಲ, ಅದೊಂದು ಡಿಸ್ಗ್ರೇಸ್ಫುಲ್ ಆಗಿದೆ ಅಂತ ಹೇಳ್ತಾರೆ ತಂದೆ. ಯಾಕಂದರೆ ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಆ್ಯಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್. ನೀನು ಆಗಲೇ ಸೆಕೆಂಡ್ ಫಾರ್ಮಿಗೆ ಬಂದಿದೆಯಾ, ನೀನು ಹುಡುಗನಾಗಿ ದೊಡ್ಡವನಾಗಿದ್ದೀಯಾ, ಈ ರೀತಿ ಮಲಗೋದು, ಈ ರೀತಿ ಬೆಳೆಯೋದು ನನಗೆ ಸರಿ ಅನಿಸಲ್ಲ ಅಂತ ತಂದೆ ಹೇಳ್ತಾರೆ. ಈ ಮಾತು ಹೇಳಬೇಕಾದ್ರೆ ಸುಮ್ಮನೆ ಹೇಳಬೇಕಾಗಿತ್ತು ಸ್ವಾಮೀಸ್ ಫಾದರ್. ಆದರೆ ಏನು ಮಾಡ್ತಾರೆ ನೋಡಿರಿ, ಸ್ವಾಮೀಸ್ ಫಾದರ್ ಇಲ್ಲಿ ಒಂದು ಮಿಸ್ಟೇಕ್ ಮಾಡ್ತಾರೆ. ಹಿ ಸೆಡ್, ಈ ಮಾತನ್ನು ಹೇಳ್ತಾರೆ, ಹೇಳಿದ ತಕ್ಷಣ ಯಾರ ಕಡೆ ನೋಡ್ತಾರೆ ಅಂದರೆ, ಆ್ಯಂಡ್ ಲುಕ್ಡ್ ಅಟ್ ಹಿಸ್ ವೈಫ್. ನೋಡಿರಿ, ಅವರ ಹೆಂಡತಿಯ ಕಡೆ ನೋಡ್ತಾರೆ. ಈ ಮಾತನ್ನು ಹೇಳ್ತಾರೆ ಮತ್ತು ಅವರ ಹೆಂಡತಿ ಕಡೆ ನೋಡ್ತಾರೆ. ಅಂದರೆ ಈತನನ್ನು ಈ ರೀತಿಯಾಗಿ ಬೆಳೆಸ್ತಿರೋದು ಅದನ್ನು ಹೆಂಡತಿ ಅಂತೇಳಿ ಈ ಅರ್ಥದಲ್ಲಿ ಹೆಂಡತಿ ಕಡೆ ನೋಡ್ತಾನೆ. ಅವರ ಹೆಂಡತಿ ಏನು ಮಾಡ್ತಿರ್ತಾರೆ ಅಂದರೆ, ಹೂ ವಾಸ್ ರಾಕಿಂಗ್ ದ ಕ್ರ್ಯಾಡಲ್. ತಾಯಿ
ಅವರ ಹೆಂಡತಿ ಏನು ಮಾಡ್ತಿರ್ತಾರೆ ಅಂದರೆ ಕ್ರ್ಯಾಡಲನ್ನು ತೂಗ್ತಾ ಇರ್ತಾರೆ, ತೊಟ್ಟಿಲನ್ನು ತೂಗ್ತಾ ಇರ್ತಾರೆ. ಸೊ ಇದು ಸ್ವಾಮೀಸ್ ಫಾದರ್ ಮಾಡಿದಂಥ ಮಿಸ್ಟೇಕ್. ಬಿಡ್ತಾರೇನು ಹೆಂಡತಿ ಏನಂತಾರೆ ನೋಡಿ, ಸುಮ್ಮನೆ ಇರ್ತಾರಾ? ವೈ ಡು ಯು ಲುಕ್ ಅಟ್ ಮೀ ವೈಲ್ ಯು ಸೇಟ್ ಶಿ ಆಸ್ಕ್ಡ್. ನೋಡ್ರಿ, ಸುಮ್ಮನೆ ಇರಲ್ಲ. ಏನಂತ ಹೇಳ್ತಾರೆ ಸ್ವಾಮೀಸ್ ಫಾದರ್ ಹೆಂಡತಿ, ಸ್ವಾಮೀಸ್ ತಾಯಿ ಹೇಳ್ತಾರೆ, ವೈ ಡು ಲುಕ್ ಎಟ್ ಮೀ ವೈಲ್ ಯು ಸೇಟ್. ನೀ ಆ ಮಾತು ಹೇಳಬೇಕಾದ್ರೆ ನನ್ನ ಕಡೆ ಯಾಕೆ ನೋಡ್ತಾ ಇದ್ದೀರಿ ಅಂಥೇಳಿ ಕೇಳ್ತಾರೆ. ಅವಾಗ ಗಂಡನಾದವನು ಏನು ಮಾಡ್ತಾನೆ, ಐ ಹಾರ್ಡ್ಲಿ ನೋ ಎನಿಥಿಂಗ್ ಅಬೌಟ್ ದ ಬಾಯ್. ತಾಯಿ ಹೇಳ್ತಾಳೆ, ಆ ಮಗನ ಬಗ್ಗೆ ನನಗೆ ಏನೂ ಹೆಚ್ಚಿಗೆ ಗೊತ್ತಿಲ್ಲ ಅಂತ ವಾದ ಮಾಡ್ತಾಳೆ ತಾಯಿ. ಅವಾಗ ಪಾಪ ಗಂಡ ಹೆದರ್ಕೋಗ್ತಾನೆ. ಸ್ವಾಮೀಸ್ ಫಾದರ್, ನೋ ಐ ಡೋಂಟ್ ಮೀನ್ ಯು, ನಾನು ನಿನ್ನ ಬಗ್ಗೆ ಹೇಳ್ತಾಯಿಲ್ಲ, ನೀನೇ ಅಂತ ಹೇಳ್ತಾ ಇಲ್ಲ ಸೆಡ್ ಫಾದರ್. ಎಸ್ಕೇಪ್ ಆಗಬೇಕಂತಾನೆ ತಂದೆ. ಇಫ್ ಯು ಮೀನ್ ಯುವರ್ ಮದರ್ ಈಸ್ ಸ್ಪಾಯ್ಲಿಂಗ್ ಹಿಮ್ ಟೆಲ್ ಹರ್ ಸೋ. ನೀನು ನನ್ನ ಅರ್ಥದಲ್ಲಿ ಏನಾದರೂ ಹೇಳಿದರೆ ನಾನೇ ಅವನನ್ನು ಹಾಳು ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ರೆ ಅದನ್ನು ನೀನು ಯಾರಿಗೆ ಹೇಳು, ನಿನ್ನ ತಾಯಿಗೆ ಹೇಳು. ಯಾಕಂದರೆ ಆ್ಯಂಡ್ ಡೋಂಟ್ ಲುಕ್ ಎಟ್ ಮೀ, ನನ್ನ ಕಡೆ ತಿರುಗಿ ನೋಡ್ತಾ ಹೇಳಬೇಡ. ಸಿ ಸೆಡ್ ಆ್ಯಂಡ್ ಟರ್ನ್ ಅವೇ. ಇಲ್ಲಿ ನೋಡಿ, ಅವರ ಹೆಂಡತಿಗೆ ಅವರ ತಾಯಿ ಅಂದರೆ ಲೇಖಕರ ತಾಯಿ ಅತ್ತೆ ಆಗಬೇಕು, ಆದರೆ ಅವ್ರು ಹೇಳಿದ್ದು ನಿಮ್ಮ ತಾಯಿಗೆ ಹೇಳಿ ಅಂತ. ಇದು ಎಲ್ಲರ ಮನೆಯಲ್ಲಿರುವಂಥ ಒಂದು ನವಿರಾದ ಒಂದು ಹಾಸ್ಯವನ್ನು ಇಲ್ಲಿ ಹೇಳಿದ್ದಾರೆ. ಸ್ವಾಮೀಸ್ ಫಾದರ್ ಸ್ಯಾಟ್ ಗ್ಲೂಮ್ಲಿ ಗೇಸಿಂಗ್ ಎಟ್ ದ ನ್ಯೂಸ್ ಪೇಪರ್ ಆನ್ ಇಸ್ ಲ್ಯಾಬ್. ಸ್ವಾಮೀಸ್ ಫಾದರ್ ಸುಮ್ಮನೆ ಕೂತ್ಕೋತಾರೆ. ಹೆಂಡತಿ ವಾದ ಮಾಡಿದ ತಕ್ಷಣ ಮತ್ತೇನೇನು ಮಾಡ್ತಾರೆ, ನ್ಯೂಸ್ ಪೇಪರನ್ನು ನೋಡ್ತಾನೆ, ಅದನ್ನು ಕೂತ್ಕೋತಾರೆ ಅವರು. ಸ್ವಾಮಿ ರೋಸ್ ಸೈಲೆಂಟ್ಲಿ. ನೋಡಿ, ಇದೇ ಸಮಯದಲ್ಲಿ ಗಂಡ ಹೆಂಡತಿ ಈ ರೀತಿ ವಾದ ಮಾಡಬೇಕಾದ್ರೆ ಇದೇ ಚಾನ್ಸ್ ಸಿಗುತ್ತೆ. ಸ್ವಾಮಿ ಸಾವಕಾಸಾಗಿ ಎದ್ದು ನಿಂತ್ಕೋತಾನ ಆ್ಯಂಡ್ ಟಿಪ್ ಟು ಹಿಸ್ ಬೆಡ್. ತುದಿಗಾಲ ಮೇಲೆ ಎಲ್ಲಿಗೆ ಹೋಗ್ತಾನೆ, ತನ್ನ ಬೆಡ್ಡಿಗೆ ಹೋಗ್ತಾನೆ. ಇನ್ ದ ಪ್ಯಾಸೇಜ್ದಲ್ಲಿ ಆಲ್ರೆಡಿ ಅಲ್ಲಿ ಯಾರು ಕೂತ್ಕೊಂಡಿರ್ತಾರೆ ನೋಡ್ರಿ, ಗ್ರ್ಯಾನಿ ವಾಸ್ ಸಿಟ್ಟಿಂಗ್ ಅಪ್ ಇನ್ ಹರ್ ಬೆಡ್. ಆಲ್ರೆಡಿ ಅಲ್ಲಿ ಅಜ್ಜಿ ಕೂತ್ಕೊಂಡಿರ್ತಾಳೆ ಬೆಡ್ ಮೇಲೆ. ಆ್ಯಂಡ್ ರಿಮಾರ್ಕ್ಡ್, ಇವನು ಬಂದದ್ದು ಅವಳಿಗೆ ಗೊತ್ತಾಗುತ್ತೆ. ಬಾಯ್, ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ? ಹುಡುಗನೇ, ನಿನಗೆ ಆಲ್ರೆಡಿ ನಿದ್ದೆ ಬಂತಾ ಅಂತ ಕೇಳ್ತಾರೆ. ಮತ್ತೆ ಇನ್ನೊಂದು ಕ್ವೆಶನ್ ಕೇಳ್ತಾರೆ ಅಜ್ಜಿ, ಡೋಂಟ್ ಯು ವಾಂಟ್ ಟು ಹಿಯರ್ ಎ ಸ್ಟೋರಿ? ಮತ್ತು ಕತೆ ಕೇಳಲ್ವಾ? ಅಂದರೆ ಸ್ವಾಮೀಸ್ ಹ್ಯಾಬಿಟ್ ಏನಾಗಿರುತ್ತೆ, ಇನ್ನೊಂದು ಮಲಗೋಕ್ಕಿಂತ ಮುಂಚೆ ಅಜ್ಜಿ ಹೇಳುವ ಕತೆಗಳನ್ನು ಕೇಳೋದು ಆತನ ಒಂದು ಹ್ಯಾಬಿಟ್ ಆಗಿರ್ಬೋದು. ಸೊ ಅದಕ್ಕಾಗಿ ಅಜ್ಜಿ ಕೇಳ್ತಾರೆ, ಇಷ್ಟು ಬೇಗ ನೀನು ನಿದ್ರೆ ಬಂತ, ಕತೆ ಕೇಳಲ್ವಾ ಅಂತೇಳಿ ಅಜ್ಜಿ ಕೇಳ್ತಾರೆ. ಸ್ವಾಮಿ ಮೇಡ್ ವೈಲ್ಡ್ ಜಸ್ಟಿಕ್ಯುಲೇಷನ್ಸ್ ಟು ಸೈಲೆನ್ಸ್ ಇಸ್ ಗ್ರ್ಯಾನಿ. ಸ್ವಾಮಿ ಒಂದು ವಿಚಿತ್ರವಾದ ಜಸ್ಟಿಕ್ಯುಲೇಷನ್ಸ್ಗಳನ್ನ, ಸನ್ನೆಗಳನ್ನ ಅಜ್ಜಿಗೆ ಮಾಡ್ತಾನೆ, ಸೈಲೆನ್ಸ್ ಆಗಿರ್ಬೇಕಂತೇಳಿ. ಬಟ್ ದಟ್ ಗುಡ್ ಲೇಡಿ ಸಾ ನಥಿಂಗ್. ಇಲ್ಲಿ ಲೇಖಕರು ಎಷ್ಟು ಚೆನ್ನಾದ ವರ್ಡನ್ನು ಯೂಸ್ ಮಾಡಿದ್ದಾರೆ ನೋಡಿರಿ, ಗುಡ್ ಲೇಡಿ ಅಂತ. ಪಾಪ ಅವರಿಗೆ ಅಜ್ಜಿಗೆ ವಯಸ್ಸಾಗಿತ್ತು, ಅಷ್ಟೊಂದು ಏನೂ ಕಾಣಿಸ್ತಿರಂಗಿಲ್ಲ. ಅದು ಏನೂ ಅಜ್ಜಿಗೆ ಗೊತ್ತೇ ಆಗೋದಿಲ್ಲ ಈತ ಜಸ್ಟಿಕ್ಯುಲೇಷನ್ಸ್ ಮಾಡಿದ್ದು. ಸೊ ಸ್ವಾಮಿ ಥ್ರೂ ಹಿಮ್ಸೆಲ್ಫ್ ಆನ್ ಹಿಸ್ ಬೆಡ್ ಆ್ಯಂಡ್ ಪುಲ್ಡ್ ದ ಬ್ಲ್ಯಾಂಕೆಟ್ ಓವರ್ ಹಿಸ್ ಫೇಸ್. ಮತ್ತು ಸ್ವಾಮಿ ಇನ್ನೇನು ಮಾಡಿದ್ರೆ ಆಗೋದಿಲ್ಲ ಅಂತ ತನ್ನಷ್ಟಾನು ಬೆಡ್ ಮೇಲೆ ಮಲ್ಕೊಂಡು ಬಿಡ್ತಾನೆ ಮತ್ತು ಬ್ಲ್ಯಾಂಕೆಟನ್ನು ತನ್ನ ಮುಖದ ಮೇಲೆ ಕವರ್ ಮಾಡ್ಕೋತಾನೆ. ಗ್ರ್ಯಾನಿ ಸೆಡ್, ಡೋಂಟ್ ಕವರ್ ಯುವರ್ ಫೇಸ್, ಆರ್ ಯು ರಿಯಲಿ ವೆರಿ ಸ್ಲೀಪಿ? ಅಜ್ಜಿ ಹೇಳ್ತಾರೆ, ನಿನ್ನ ಮುಖದ ಮೇಲೆ ಬ್ಲ್ಯಾಂಕೆಟನ್ನು ಕವರ್ ಮಾಡ್ಕೋಬೇಡ, ನೀನು ನಿಜವಾಗಿ ನಿದ್ರೆ ಬಂತ ಅಂತ ಅಜ್ಜಿಗೆ ಡೌಟ್ ಬರ್ತಿರ್ತೈತಿ. ಅವಾಗ ಸ್ವಾಮಿ ಲೀನ್ಡ್ ಓವರ್ ಆ್ಯಂಡ್ ವಿಸ್ಪರ್ಡ್. ಅಲ್ಲೇ ಮಲ್ಕೊಂಡು ಹೇಳ್ತಾನೆ ಸ್ವಾಮಿ, ಸಣ್ಣನ ದನಿಯಲ್ಲಿ ವಿಸ್ಪರ್ಡ್ ಮಾಡ್ತಾನೆ, ಪ್ಲೀಸ್ ಪ್ಲೀಸ್ ಸೆಟ್ ಅಪ್ ಗ್ರ್ಯಾನಿ, ದಯವಿಟ್ಟು ಬಾಯ್ ಮುಚ್ಕೋ, ಸುಮ್ಮನೆ ಇರು ಅಜ್ಜಿ. ಡೋಂಟ್ ಟಾಕ್ ಟು ಮೀ, ನನ್ನ ಜೊತೆ ಮಾತನಾಡಬೇಡ. ಆ್ಯಂಡ್ ಡೋಂಟ್ ಲೆಟ್ ಎನಿ ಒನ್ ಕಾಲ್ ಮೀ ಈವನ್ ಇಫ್ ದ ಹೌಸ್ ಈಸ್ ಆನ್ ಫೈರ್. ನನ್ನನ್ನಂತೂ ಎಬ್ಸ್ಲಿಕ್ಕೆ ಹೋಗಬೇಡ, ಇಡೀ ಮನೆಗೆ ಬೆಂಕಿ ಬೀಳಲಿ ಆದ್ರೂ ಕೂಡ ನನ್ನನ್ನು ಎಬ್ಬಿಸ್ಬೇಡ. ಇಫ್ ಐ ಡೋಂಟ್ ಸ್ಲೀಪ್ ಎಟ್ ಒನ್ಸ್, ನಾನು ಈಗ ಮಲಗದೇ ಇದ್ದರೆ, ಇದು ಕಂಡೀಷ್ನಲ್ ಕ್ಲಾಸ್ ಇದು, ಹೌದಾ, ಪರ್ಹ್ಯಾಪ್ಸ್ ಐ ಶಾಲ್ ಡೈ, ನಾನು ಸತ್ತೇ ಹೋಗ್ಬೋದು ಅಂತೇಳಿ ಅಜ್ಜಿಗೆ ಹೇಳ್ತಾನೆ, ನನ್ನನ್ನು ಎಬ್ಬಿಸ್ಬೇಡ ಅಂತ ಹೇಳ್ತಾನೆ. ಅಂದವನೇ ಏನು ಮಾಡ್ತಾನೆ, ಹಿ ಟರ್ನ್ಡ್ ಓವರ್ ಆ್ಯಂಡ್ ಕರ್ಲ್ಡ್ ಆ್ಯಂಡ್ ಸ್ನೋಡ್ ಅಂಡರ್ ದ ಬ್ಲ್ಯಾಂಕೆಟ್ ಟಿಲ್ ಹಿ ಫೌಂಡ್ ಹಿಸ್ ಬ್ಲ್ಯಾಂಕೆಟ್ ಪುಲ್ಡ್ ಅವೇ. ಅಂದ ತಕ್ಷಣ ಸುತ್ತಕೊಂಡು ಬ್ಲ್ಯಾಂಕೆಟನ್ನು ಸುತ್ತಕೊಂಡು ಸ್ನೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಗೊರಕೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲಿವರೆಗೂ ಅಂದರೆ ಯಾರೋ ಬಂದು ಆತನ ಬ್ಲ್ಯಾಂಕೆಟನ್ನು ಪುಲ್ಡ್ ಅವೇ ಮಾಡ್ತಾರೆ. ಅದ್ರ ಜಗ್ಗೋವರೆಗೂ ಆತ ಗೊರಕೆ ಹೊಡೆಯೋ ರೀತಿ ಆ್ಯಕ್ಟಿಂಗ್ ಮಾಡ್ತಿರ್ತಾನೆ. ಯಾರು ಬಂದ್ರಲ್ಲಿ ನೋಡೋಣ. ನೋಡಿ ಇಲ್ಲಿ ಯಾರು ಬಂದರು,
ಹಿಯರ್ ಸ್ವಾಮೀಸ್ ಗ್ರ್ಯಾಂಡ್ ಮದರ್ ಇಸ್ ದೇರ್ ಆ್ಯಂಡ್ ಬ್ಲ್ಯಾಂಕೆಟ್. ಪ್ರೆಸೆಂಟ್ಲಿ ಹಿಸ್ ಫಾದರ್ ಕೇಮ್ ಆ್ಯಂಡ್ ಸ್ಟೂಡ್ ಓವರ್ ಹಿಮ್. ಅಲ್ಲಿ ಯಾರು ಬಂದಿರ್ತಾರೆ ಅಂದರೆ, ಯಾರು ಆ ಬ್ಲ್ಯಾಂಕೆಟನ್ನು ಪುಲ್ ಮಾಡ್ತಿರ್ತಾರೆ ಅಂದರೆ ಆತನ ತಂದೆ ಬಂದಿರ್ತಾರೆ. ಬಂದ ತಕ್ಷಣ ಹೇಳ್ತಾರೆ ಏನಂತ, ಸ್ವಾಮಿ ಗೆಟ್ ಅಪ್ ಇಸ್ ಸೈಡ್, ಸ್ವಾಮಿ ಮೇಲೇಳು. ಇದು ಫಸ್ಟ್ ಟೈಮ್ ಹೇಳ್ತಾರೆ, ಇದು ನೆನಪಲ್ಲಿ ಇಟ್ಕೊಳ್ರಿ. ಸ್ವಾಮಿ ಗೆಟ್ ಅಪ್. ಮುಂದೇನು ಇದೇ ರೀತಿ ಡೈಲಾಗ್ಸ್ ಬರ್ತಾವೆ, ಆದರೆ ಸ್ವಾಮಿ ಗೆಟಪ್ ಅಂತ ಬರಲ್ಲ, ಗೆಟಪ್ ಸ್ವಾಮಿ ಅಂತ ಬರುತ್ತೆ. ಓಕೆ, ಇದು ಫಸ್ಟ್ ಟೈಮ್ ಸ್ವಾಮಿ ಗೆಟಪ್ ಅಂತ ತಂದೆ ಹೇಳ್ತಾರೆ. ಹೇಳು ಸ್ವಾಮಿ ಅಂತ ಹೇಳ್ತಾರೆ. ಅವಾಗ ತಂದೆ ಯಾವ ರೀತಿ ಕಾಣಿಸ್ತಾರೆ ನೋಡ್ರಿ ಮಗನಿಗೆ. ಹಿ ಲುಕ್ ಲೈಕ್ ಆ್ಯನ್ ಅಪಾರಿಷನ್ ಇನ್ ದ ಸೆಮಿ ಡಾರ್ಕ್ನೆಸ್ ಆಫ್ ದ ಪ್ಯಾಸೇಜ್. ತಂದೆ ಒಂದು ಕತ್ತಲಿನಲ್ಲಿ ಒಂದು ಸೆಮಿ ಡಾರ್ಕ್ನೆಸ್ ಇರುತ್ತಲ್ಲ ಅಲ್ಲಿ, ಅದಕ್ಕಾಗಿ ತಂದೆ ಒಂದು ಅಪಾರಿಷನ್ ರೀತಿ ಕಾಣಿಸ್ತಾನೆ, ಘೋಸ್ಟ್ ರೀತಿ ಕಾಣಿಸ್ತಾನೆ, ಒಂದು ಭೂತದ ರೀತಿಯಲ್ಲಿ ಕಾಣಿಸ್ತಾನೆ. ವಿಚ್ ವಾಸ್ ಲಿಟ್ ಬೈ ಎ ಕೋನ್ ಆಫ್ ಲೈಟ್ ಫ್ರಮ್ ದ ಹಾಲ್. ಸ್ವಲ್ಪನೇ ಬೆಳಕು ಬಿದ್ದಿರ್ತೈತಿ. ಸೊ ಆ ಸೆಮಿ ಡಾರ್ಕ್ನೆಸ್ನಲ್ಲಿ ತಂದೆ ದೇವದ ರೀತಿಯಲ್ಲಿ ಕಾಣಿಸ್ತಾನೆ. ಸ್ವಾಮಿ ಸ್ಟರ್ಡ್ ಆ್ಯಂಡ್ ಗ್ರೋನ್ಡ್ ಆ್ಯಸ್ ಇಫ್ ಇನ್ ಸ್ಲೀಪ್. ಸ್ವಾಮಿ ನಿದ್ರೆ ಮಾಡೋ ರೀತಿಯಲ್ಲಿ ಆ್ಯಕ್ಟಿಂಗ್ ಮಾಡ್ತಿರ್ತಾನೆ, ಅದೇ ಕೊರಕೆ ಹೊಡೆಯೋ ರೀತಿಯೇ ಆ್ಯಕ್ಟಿಂಗ್ ಮಾಡ್ತಾ ಮಲಗಿರ್ತಾನೆ, ಇನ್ನೂ ಮಲಗ್ತಾನೆ. ಫಾದರ್ ಸೈಡ್ ಗೆಟ್ ಅಪ್ ಸ್ವಾಮಿ. ನಾನು ಹೇಳಿದೆ ಮುಂಚೆ ಇದ್ದದ್ದು ಸ್ವಾಮಿ ಗೆಟ್ ಅಪ್ ಅಂದಿತ್ತು, ಇದು ಸೆಕೆಂಡ್ ಟೈಮ್ ಹೇಳ್ತಾರೆ ಸ್ವಾಮೀಸ್ ಫಾದರ್ ಗೆಟ್ ಅಪ್ ಸ್ವಾಮಿ ಅಂತ ಹೇಳ್ತಾರೆ. ಗ್ರ್ಯಾನಿ ಪ್ಲೀಡೆಡ್. ಅಜ್ಜಿ ಎಬ್ಸೋದನ್ನು ನೋಡಿ ರಿಕ್ವೆಸ್ಟ್ ಮಾಡ್ಕೋತಾರೆ, ಪ್ಲೀಡೆಡ್ ಮಾಡ್ತಾರೆ. ವೈ ಡು ಯು ಡಿಸ್ಟರ್ಬ್ ಹಿಮ್, ಯಾತಕ್ಕಾಗಿ ನೀನು ಆತನಿಗೆ ಡಿಸ್ಟರ್ಬ್ ಮಾಡ್ತಿದ್ದೀಯಾ ಅಂತ ಲೇಖಕರಿಗೆ ಅಜ್ಜಿ ರಿಕ್ವೆಸ್ಟ್ ಮಾಡ್ತಾರೆ. ಗೆಟ್ ಅಪ್ ಸ್ವಾಮಿ ಸೆಡ್ ಫಾದರ್ ಫಾರ್ ದ ಥರ್ಡ್ ಟೈಮ್. ನಾನು ಹೇಳಿದೆ ಫಸ್ಟ್ ಟೈಮ್ ಸ್ವಾಮಿ ಗೆಟಪ್ ಅಂತ ಹೇಳ್ತಾರೆ, ಸೆಕೆಂಡ್ ಟೈಮ್ ಗೆಟಪ್ ಸ್ವಾಮಿ ಅಂತ ಹೇಳ್ತಾರೆ, ಥರ್ಡ್ ಟೈಮ್ನೂ ಕೂಡ ಗೆಟಪ್ ಸ್ವಾಮಿ ಅಂತ ಹೇಳ್ತಾರೆ. ಥರ್ಡ್ ಟೈಮ್ ಹೇಳ್ತಾರೆ, ಅವಾಗ ಸ್ವಾಮಿ ನಿರ್ವಹಣೆ ಇರಲ್ಲ. ಆ್ಯಂಡ್ ಸ್ವಾಮಿ ಗಾಟ್ ಅಪ್, ಸ್ವಾಮಿ ಹೇಳ್ತಾನೆ. ಫಾದರ್ ರೋಲ್ಡ್ ಅಪ್ ಹಿಸ್ ಬೆಡ್. ಆತನ ಹಾಸಿಗೆಯನ್ನು ಸುತ್ಕೊಂಡು ಟುಕ್ ಇಟ್ ಅಂಡರ್ ಹಿಸ್ ಆರ್ಮ್. ತನ್ನ ಭಾವನೆಲ್ಲ ಆರ್ಮ್ದಲ್ಲಿ ಹಿಡ್ಕೊಂಡು ಸೈಡ್ ಕಮ್ ವಿತ್ ಮೀ, ನನ್ನ ಜೊತೆ ಬಾ ಅಂಥೇಳಿ ಹೇಳ್ತಾರೆ ಸ್ವಾಮಿಗೆ. ಸ್ವಾಮಿ ಲುಕ್ ಡ್ಯಾಟ್ ಗ್ರಾನಿ. ಹೋಗ್ಬೇಕಾದ್ರೆ ಆತ ಅಜ್ಜಿಗೆ ನೋಡ್ತಾನೆ. ಇದು ಯೂಶ್ವಲಿ ಆಗುತ್ತೆ, ತಂದೆ ತಾಯಿ ಹೊಡಿಬೇಕಾದ್ರೆ ಯೂಶ್ವಲಿ ನಮ್ಮನ್ನೆಲ್ಲ ಸೇವ್ ಮಾಡೋದೇ ನಮ್ಮ ಅಜ್ಜ ಅಥವಾ ಅಜ್ಜಿ. ಸೊ ಅದಕ್ಕಾಗಿ ಅಜ್ಜಿ ಕಡೆ ನೋಡ್ತಾನೆ, ಏನಾದರೂ ಸೇವ್ ಮಾಡ್ತಾರೆ ಅಂಥೇಳಿ. ಹೆಸಿಟೇಟೆಡ್ ಫಾರ್ ಅ ಮೂಮೆಂಟ್, ಒಂದು ಕ್ಷಣ ಹೆದರ್ಕೊಂಡಿರ್ತಾನೆ. ಆ್ಯಂಡ್ ಫಾಲೋಡ್ ಹಿಸ್ ಫಾದರ್ ಇನ್ ಟು ದ ಆಫೀಸ್ ರೂಮ್. ತನ್ನ ತಂದೆ ಹಿಂದ್ಗಡೆನೇ ಆಫೀಸ್ ರೂಮ್ಗೆ ಹೋಗ್ತಾನೆ. ಮತ್ತು ಹೋಗಬೇಕಾದ್ರೆ ಏನಾಯಿತು ನೋಡಿ, ಇಲ್ಲಿ ಹೋಗ್ತಾ ಇದ್ದ ನೋಡಿ, ಸ್ವಾಮೀಸ್ ಫಾದರ್ ಮುಂದೆ ಹೋಗ್ತಿದ್ದಾರೆ, ಸ್ವಾಮಿ ಹಿಂದೆ ಇದ್ದಾನೆ, ಬೆಡ್ ಇದೆ. ಓಕೆ, ಅಜ್ಜಿ ಕಡೆ ನೋಡ್ತಾ ಇರೋದು. ಆನ್ ದ ವೇ ಹಿ ಥ್ರೂ ಅ ಲುಕ್ ಆಫ್ ಅಪೀಲ್ ಅಟ್ ಹಿಸ್ ಮದರ್ ಆ್ಯಂಡ್ ಸಿ ಸೆಡ್. ಮೊದಲು ಅಜ್ಜಿ ಕಡೆ ನೋಡಿರ್ತಾನೆ, ಅಜ್ಜಿ ಅಂತೂ ಏನು ಮಾಡಲಿಕ್ಕಾಗಲ್ಲ. ಇವಾಗ ದಾರಿ ಹೋಗ್ಬೇಕಾದ್ರೆ ಅಲ್ಲಿ ತಾಯಿ ಇರ್ತಾರೆ, ತಾಯಿ ಕಡೆ ನೋಡ್ತಾನೆ. ಅದೊಂದು ಅಪೀಲ್ ಇರ್ತಾ, ನೋಟದಲ್ಲಿ ಒಂದು ರಿಕ್ವೆಸ್ಟ್ ಇರುತ್ತೆ, ಹೇಗಾದ್ರೂ ಮಾಡಿ ನನ್ನನ್ನು ಸೇವ್ ಮಾಡು ಅಂಥೇಳಿ. ಅವಾಗ ತಾಯಿ ಅದನ್ನು ಅರ್ಥ ಮಾಡ್ಕೊಂಡು ಹೇಳ್ತಾರೆ. ತಾಯಿ ಏನಂತ ಹೇಳ್ತಾರೆ ನೋಡ್ರಿ, ವೈ ಡು ಯು ಟೇಕ್ ಹಿಮ್ ಟು ದಿ ಆಫೀಸ್ ರೂಮ್. ಏತಕ್ಕಾಗಿ ಆತನನ್ನು ಆಫೀಸ್ ರೂಮಿಗೆ ಹೋಗ್ತಿದ್ದೀರಿ. ಹಿ ಕ್ಯಾನ್ ಸ್ಲೀಪ್ ಇನ್ ದ ಹಾಲ್. ಐ ಥಿಂಕ್, ನನಗೆ ಅನಿಸುತ್ತೆ ಆತ ಹಾಲ್ನಲ್ಲೇ ಮಲಗ್ಬೋದಲ್ಲ ಅಂಥೇಳಿ ಹೇಳ್ತಾರೆ. ಓಕೆ, ಇದು ಹೇಳಿದ ಡೈಲಾಗ್ ಸ್ವಾಮೀಸ್ ಮದರ್. ಓಕೆ, ಐ ಡೋಂಟ್ ಥಿಂಕ್ ಸೊ ಫಾದರ್ ಸೆಡ್. ಇವಾಗ ಸ್ವಾಮಿ ಫಾದರ್ ಯಾರು ಮಾತನ್ನು ಕೇಳ್ತಾ ಇರೋದಲ್ಲ ಅದನ್ನೆಲ್ಲ ನಾನು ಕೇಳಲ್ಲ. ಆ್ಯಂಡ್ ಸ್ವಾಮಿ ಸ್ಲಂಕ್ ಬಿಹೈಂಡ್ ಹಿಮ್ ವಿತ್ ಅ ಬೌಡ್ ಹೆಡ್. ಆತ ತಲೆ ಬಾಗಿಸ್ಕೊಂಡು ತನ್ನ ತಂದೆ ಹಿಂದೆನೇ ಹೋಗ್ಬಿಡ್ತಾನೆ. ಅವಾಗ ಆದರೂ ಎಸ್ಕೇಪ್ ಆಗಬೇಕಲ್ಲ, ಏನು ಮಾಡಬೇಕು? ಅವಾಗ ಏನು ಮಾಡ್ತಾನೆ ನೋಡಿ, ಮತ್ತೆ ಹೇಳ್ತಾನೆ ಫಸ್ಟ್ ಟೈಮ್, ಲೆಟ್ ಮಿ ಸ್ಲೀಪ್ ಇನ್ ದ ಹಾಲ್ ಫಾದರ್. ಅಟ್ಲೀಸ್ಟ್ ನಾನು ಹಾಲ್ದಲ್ಲಿ ಮಲ್ಕೋಬೋದಾ ಅಂತ ಸ್ವಾಮಿ ಪ್ಲೀಡೆಡ್ ಮಾಡ್ಕೋತಾನೆ, ರಿಕ್ವೆಸ್ಟ್ ಮಾಡ್ಕೋತಾನೆ, ಹಾಲ್ದಲ್ಲಿ ಮಲ್ಕೋಬೋದಾ ಅಂತೇಳಿ. ಯಾಕೆ ನಾನು ಹಾಲ್ದಲ್ಲಿ ಮಲಗ್ತೀನಿ ಅಂದರೆ, ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ. ನಿಮ್ಮ ಆಫೀಸ್ ರೂಮ್ ಭಾಳಷ್ಟು ಡಸ್ಟಿ ಆಗಿದೆ. ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಮತ್ತು ನಿಮ್ಮ ಲಾ ಬುಕ್ಸ್ ಹಿಂದ್ಗಡೆ ಸ್ಕಾರ್ಪಿಯನ್ಸ್ ಇರ್ಬೋದು, ಚೇಳುಗಳು ಇರ್ಬೋದು. ಅದಕ್ಕಾಗಿ ನಾನು ಎಲ್ಲಿ ಮಲಗ್ತೀನಿ, ಹಾಲ್ದಲ್ಲಿ ಮಲಗ್ಬೋದಾ ಅಂತ ತಂದೆ ಕೇಳ್ತಾನೆ. ಅವ ತಂದೆ ಹೇಳ್ತಾರೆ, ದೇರ್ ಆರ್ ನೋ ಸ್ಕಾರ್ಪಿಯನ್ಸ್ ಲಿಟಲ್ ಫೆಲೋ. ಅಲ್ಲೇನೋ ಸ್ಕಾರ್ಪಿಯನ್ಸ್ ಇಲ್ಲ ಹುಡುಗನೇ. ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್. ನಿನಗೆ ಅದು ಇಷ್ಟ ಆಗ್ತಿದ್ರೆ ಬೆಂಚ್ ಮೇಲೆ ಮಲ್ಕೋ ಅಂತೇಳಿ ಹೇಳ್ತಾರೆ. ಮತ್ತು ಹೇಳ್ತಾನೆ ಥರ್ಡ್ ಟೈಮ್, ಕ್ಯಾನ್ ಐ ಹ್ಯಾವ್ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್. ಅಟ್ಲೀಸ್ಟ್ ನಾನು ಲೈಟನ್ನಾರು ಉರಿಸ್ಬೋದಾ ಅಂತ ಕೇಳ್ತಾನೆ. ಆವಾಗ ತಂದೆ, ನೋ, ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್. ನೀನು ಕಲ್ಕೋಬೇಕು, ಕತ್ತಲನ್ನು ಕಂಡ್ರೆ ಹೆದರ್ಕೋಬಾರ್ದು, ಅದು ನಿನಗೆ ಹ್ಯಾಬಿಟ್ ಆಗಬೇಕಂತೇಳಿ ತಂದೆ ಉದ್ದೇಶ ಆಗಿರುತ್ತೆ. ನೋ ಅಂತ ಹೇಳ್ತಾರೆ.
ಇಟ್ ಈಸ್ ಓನ್ಲಿ ಅ ಕ್ವಶನ್ ಆಫ್ ಹ್ಯಾಬಿಟ್. ಅದೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ, ನಿನಗೆ ಹೆದರಿಕೆ ಅನ್ನೋದು ಹ್ಯಾಬಿಟ್ ಆಗಿದೆ. ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್. ನಿನಗೆ ಒಳ್ಳೆ ಹ್ಯಾಬಿಟ್ಗಳು ಕಲ್ಟಿವೇಟ್ ಮಾಡ್ಕೋಬೇಕಂತೇಳಿ ಹೇಳ್ತಾರೆ. ಮತ್ತು ಹೇಳ್ತಾರೆ, ವಿಲ್ ಯು ಎಟ್ಲೀಸ್ಟ್ ಲೀವ್ ದ ಡೋರ್ ಓಪನ್. ಕೊನೆಗೆ ಅಟ್ಲೀಸ್ಟ್ ನಾನು ಡೋರ್ ಆದರೂ ಓಪನ್ ಇರ್ಬೋದಾ ಅಂತ ತಂದೆ ರಿಕ್ವೆಸ್ಟ್ ಮಾಡ್ಕೋತಾನೆ. ಇದು ಕೊನೆ ರಿಕ್ವೆಸ್ಟ್. ತಂದೆ ಇದಕ್ಕೆ ಏನು ಮಾಡ್ತಾರೆ ನೋಡ್ರಿ, ಆಲ್ ರೈಟ್, ಇದಕ್ಕೆ ಒಪ್ಪಿಗೆ ಕೊಡ್ತಾರೆ. ಕೊನೆ ರಿಕ್ವೆಸ್ಟ್ಗೆ ಒಪ್ಪಿಗೆ ಕೊಡ್ತಾರೆ. ಆದರೆ ಕಂಡೀಷನ್ಸ್ ಹಾಕ್ತಾರೆ. ಏನಂತ ನೋಡ್ರಿ, ಬಟ್ ಪ್ರಾಮಿಸ್, ನನಗೆ ಪ್ರಾಮಿಸ್ ಮಾಡು, ಯು ವೋಂಟ್ ರೋಲ್ ಅಪ್ ಯುವರ್ ಬ್ಯಾಡ್. ನೀನು ನಿನ್ನ ಹಾಸಿಗೆಯನ್ನು ಸುತ್ತಕೊಂಡು ಆ್ಯಂಡ್ ಗೋ ಟು ಯುವರ್ ಗ್ರ್ಯಾನಿಸ್ ಸೈಡ್ ಎಟ್ ನೈಟ್. ನೀನು ಅಜ್ಜೆ ಹಿಂದ್ಗಡೆ ಹೋಗಬೇಡ, ಅಜ್ಜೆ ಹತ್ರ ಹೋಗಬೇಡ ರಾತ್ರಿ ಅಂಥೇಳಿ ಪ್ರಾಮಿಸ್ ಮಾಡು, ನನಗೆ ಹೋಗಲ್ಲ ಅಂತ ಪ್ರಾಮಿಸ್ ಮಾಡು ಅಂಥೇಳಿ ಹೇಳ್ತಾರೆ. ಇಫ್ ಯು ಡೂ ಇಟ್, ನೀನೇನಾದರೂ ಆ ರೀತಿ ಮಾಡ್ತಾರೆ, ಇದನ್ನು ಮತ್ತೆ ಕಂಡೀಷನಲ್ ಕ್ಲಾಸ್, ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ನಿಮ್ಮ ಶಾಲೆಯಲ್ಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ನನ್ನನ್ನು ಅಸೈನ್ ಮಾಡ್ತೀನಿ ಅಂಥೇಳಿ ತಂದೆ ಆತನಿಗೆ ವಾರ್ನಿಂಗ್ ಕೊಡ್ತಾರೆ. ಸ್ವಾಮಿ ಫೆಲ್ಟ್ ಕಟ್ ಆಫ್ ಫ್ರಮ್ ಹ್ಯುಮ್ಯಾನಿಟಿ. ಹಿ ವಾಸ್ ಪೇನ್ಡ್ ಆ್ಯಂಡ್ ಆ್ಯಂಗ್ರಿ. ಸ್ವಾಮಿಗೆ ಮಾನವೀಯತೆಯೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗುತ್ತೆ, ಮತ್ತು ಆತನಿಗೆ ನೋವಾಗುತ್ತೆ, ಪೇಂಟ್ ಆಗುತ್ತೆ ಮತ್ತು ಸಿಟ್ಟಾಗುತ್ತೆ. ಅದು ನೋವಾಗುತ್ತೆ ಮತ್ತು ಸಿಟ್ಟಾಗುತ್ತೆ. ಮತ್ತು ಸಿಟ್ಟಾದರೆ ಏನು ಮಾಡಬೇಕು, ತಂದೆಗೆ ಏನು ಮಾಡ್ಬೇಕು ಹೇಳ್ರಿ? ಸ್ವಾಮಿ ತನ್ನ ಸಿಟ್ಟನ್ನು ಯಾವ ರೀತಿ ವ್ಯಕ್ತಪಡಿಸ್ತಾನೆ ನೋಡ್ರಿ. He did not like the strain of cruelty he saw in his father's nature. ಆತನ ತಂದೆಯಲ್ಲಿರುವಂಥ ಈ ಗುಣ, ಯಾವ ಗುಣ? ಸ್ಟ್ರೇನ್ ಆಫ್ ಕ್ರುಯಲಿಟಿ ಇದೆಯಲ್ಲ, ಈ ಗುಣ ಆತನಿಗೆ ಇಷ್ಟ ಆಗ್ತಿರೋದಿಲ್ಲ. ಮತ್ತೇನು ಹೇಟ್ ಮಾಡ್ತಾನೆ ನೋಡ್ರಿ, ಹಿ ಹೇಟೆಡ್ ದ ನ್ಯೂಸ್ ಪೇಪರ್ ಫಾರ್ ಪ್ರಿಂಟಿಂಗ್ ದ ಟೈಗರ್ ಸ್ಟೋರಿ. ಅದು ಹೇಟ್ ಮಾಡ್ತಾನೆ. ಯಾಕಲಾದರೂ ಅದನ್ನು ನ್ಯೂಸ್ ಪೇಪರ್ ಮೇಲದಲ್ಲಿ ಆ ನ್ಯೂಸನ್ನು, ಟೈಗರ್ ಸ್ಟೋರಿಯನ್ನು ಬರಿಬೇಕಾಗಿತ್ತು. ನಾವು ಹೆಚ್ಚು ವಿದ್ಯಾರ್ಥಿಗಳು ಅಂತಿರ್ತಾರೆ, ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ, ಯಾರಾದರೂ ಕಂಡು ಹಿಡಿದಾರಪ್ಪ ಈ ಸಮಸ್ಯೆಗಳನ್ನ ಅಂಥೇಳಿ ಫಾರ್ಮುಲಾಗಳನ್ನ ನಾವು ಬೈತಿರ್ತೀವಿ. ಆ ರೀತಿ ಈತನು ಕೂಡ ನ್ಯೂಸ್ ಪೇಪರ್ದಲ್ಲಿ ಯಾಕಾದರೂ ಆ ಟೈಗರ್ ಸ್ಟೋರಿ ಕೊಟ್ರಲ್ಲ ಅಂಥೇಳಿ ಹೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಷ್ಟೇ ಅಲ್ಲ, ಮತ್ತೆ ಅಂತಾನೆ, ಏನಂತ ನೋಡ್ರಿ, ಹಿ ವಿಸ್ಟ್ ದ್ಯಾಟ್, ಆತ ವಿಸ್ಟ್ ಮಾಡ್ತಾನೆ ಏನಂತಂದರೆ, ದ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್ಡ್ ದ ಬಾಯ್. ಆ ಟೈಗರ್ ಆ ಹುಡುಗನನ್ನೇ ಉಳಿಸ್ಬಾರ್ದಿತ್ತು. ಉಳಿಸಿದ್ರೆ ಏನಾಗ್ತಿದ್ದ, ಆ ಹುಡುಗನನ್ನು ತಿಂದು ಬಿಡ್ತಿತ್ತು ಅಥವಾ ಕೊಂದು ಬಿಡ್ತಿತ್ತು. ಆ ಹುಡುಗ ಏನಾಗ್ತಿದ್ದ, ಹೂ ಡಿಡಂಟ್ ಅಪಿಯರ್ ಟು ಬಿ ಅ ಬಾಯ್ ಆಫ್ಟರ್ ಆಲ್. ಆತ ಮುಂದೆ ಆತ ಒಬ್ಬ ಹುಡುಗನಾಗ್ತಿರೋದಿಲ್ಲ, ಸತ್ತ ನಂತರ ಏನಾಗ್ತಿದ್ದ, ಬಟ್ ಎ ಮಾನ್ಸ್ಟರ್. ಆತ ಒಬ್ಬ ಮಾನ್ಸ್ಟರ್ ಆಗ್ತಿದ್ದ, ರಾಕ್ಷಸ ಆಗ್ತಿದ್ದ ಅಂಥೇಳಿ ಈ ರೀತಿ ವಿಚಾರ ಮಾಡ್ತಾನೆ. ಎಸ್ ದ ನೈಟ್ ಅಡ್ವಾನ್ಸ್ಡ್, ರಾತ್ರಿ ಆಗುತ್ತೆ, ಆ್ಯಂಡ್ ದ ಸೈಲೆನ್ಸ್ ಇನ್ ದ ಹೌಸ್ ಡೀಪ್ ಅಂಡ್ ಹಿಸ್ ಹಾರ್ಟ್ ಬೀಟ್ ಫಾಸ್ಟರ್. ಮನೆಯಲ್ಲಿ ಶಾಂತ ರೀತಿ ವಾತಾವರಣ ಇರುತ್ತೆ, ಆತನ ಹೃದಯ ಬಡಿತ ಭಾಳಷ್ಟು ಫಾಸ್ಟಾಗಿರುತ್ತೆ. ಅವಾಗ ಏನೇನು ನೆನಪಾಗುತ್ತೆ ನೋಡ್ರಿ ರಾತ್ರಿ. ಹಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಲ್ಸ್ ಆ್ಯಂಡ್ ಗೋಸ್ಟ್ ಹಿ ಹ್ಯಾಡ್ ಹರ್ಡ್ ಇನ್ ಹಿಸ್ ಲೈಫ್. ಆತನಿಗೆ ಎಲ್ಲವೂ ನೆನಪಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ್ಯಾವು ಡೆವಲ್ಸ್ ಆ್ಯಂಡ್ ಗೋಸ್ಟ್ ಸ್ಟೋರೀಸ್ಗಳು ನೆನಪಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದೆವ್ವ ಮತ್ತು ಭೂತದ ಸ್ಟೋರೀಸ್ಗಳು ನೆನಪಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಸ್ಟೋರಿ ನೋಡ್ರಿ, ಹೌ ಆಫನ್ ಈಸ್ ಚಮ್ಮನಿ ಹ್ಯಾಡ್ ಸೀನ್ ದ ಡೆವಲ್ ಇನ್ ದ ಬನಾನಾ ಟ್ರೀ ಅಟ್ ಹಿಸ್ ಸ್ಟ್ರೀಟ್ ಎಂಡ್. ಇವು ಸಣ್ಣ ಮಕ್ಕಳಲ್ಲಿ ಮಾತಾಡ್ತಿರ್ತಾರೆ. ಈತನ ಒಬ್ಬ ಫ್ರೆಂಡ್ ಇರ್ತಾನೆ, ಕ್ಲೋಸ್ ಫ್ರೆಂಡ್, ಚಮ್ ಅನ್ನೋ ಮನಿ, ಆ್ಯಂಡ್ ಚಮ್ ಮೀನ್ಸ್ ಅ ಫ್ರೆಂಡ್, ಮನಿ ಅನ್ನೋವ ಫ್ರೆಂಡ್. ಆತ ದೆವ್ವವನ್ನು ನೋಡಿರ್ತಾನಂತ. ಎಲ್ಲಿ ನೋಡಿರ್ತಾನಂದರೆ, ದ ಬನಾನಾ ಟ್ರೀಯಲ್ಲಿ, ಒಂದು ಆಲದ ಮರದಲ್ಲಿ ದೆವ್ವ ನೋಡಿರ್ತಾನೆ. ಆ ಆಲದ ಮರ ಎಲ್ಲಿರುತ್ತಂದ್ರೆ ಎಟ್ ಹೀಸ್ ಸ್ಟ್ರೀಟ್ ಎಂಡ್, ಆ ಓಣೆಯ ಕೊನೆಗಿರುವಂಥ ಆಲದ ಮರದಲ್ಲಿ ಆತ ದೆವ್ವವನ್ನು ನೋಡಿರ್ತಾನಂತ. ಅದು ಆತನಿಗೆ ನೆನಪಿಗೆ ಬರುತ್ತೆ. So here the picture I have given here, it's a banana tree and here is a money. Okay. And what about poor Muniswami's father? ಮತ್ತೊಂದು ಸ್ಟೋರಿ ನೆನಪಾಗುತ್ತಾ, ಮುನಿಸ್ವಾಮಿಸ್ ಫಾದರ್ ಬಗ್ಗೆ ಒಂದು ಆಗುತ್ತೆ. ಏನಂದರೆ, ಹೂ ಸ್ಪ್ಯಾಟರ್ಡ್ ಬ್ಲಡ್ ಬಿಕಾಸ್ ದ ಡೆವಿಲ್ ನಿಯರ್ ದ ರಿವರ್ ಸೇಸ್. ಆತ ರಕ್ತಕಾರ ಸತ್ತಿರ್ತಾನೆ. ಯಾಕಂದರೆ ಆ ನದಿ ಇರುತ್ತಲ್ಲ, ನದಿಯ ದಂಡೆಗೆ, ಹಿಯರ್ ಐ ಹ್ಯಾವ್ ಗಿವನ್ ಪಿಕ್ಚರ್ ಹಿಯರ್, ಆ ನದಿಯ ದಂಡೆಗೆ ಬರಬೇಕಾದ್ರೆ ಆ ಡೆವಿಲ್ ಏನು ಮಾಡ್ತು, ಸ್ಲ್ಯಾಪ್ಡ್ ಹಿಸ್ ಚೀಕ್, ಆತನ ಗಲ್ಲದ ಮೇಲೆ ಹೊಡಿತಂತ. ಅದಕ್ಕಾಗಿ ಈತ ರಕ್ತ ಕಾರ್ಕೊಂಡು ಇದ್ದಂತ. ವೆನ್ ಹಿ ವಾಸ್ ರಿಟರ್ನಿಂಗ್ ಹೋಮ್ ಲೇಟ್ ಒನ್ ನೈಟ್, ತಡರಾತ್ರಿ ಮನೆಗೆ ಬರಬೇಕಾದ್ರೆ ಆ ನದಿಯ ದಂಡೆಯಲ್ಲಿ ದೆವ್ವ ಆತನಿಗೆ ಚೀಕ್ ಮೇಲೆ ಬಡಿದ ತಕ್ಷಣ ಆತನಿಗೆ ರಕ್ತ ಕಾರಿದ್ದ ಅಂತ. ಅದನ್ನು ಸ್ಟೋರಿ ಈತನಿಗೆ ನೆನಪಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸೋ ಆ್ಯಂಡ್ ಆನ್ ಹಿಸ್ ಥಾಟ್ಸ್ ಕಂಟಿನ್ಯೂಡ್. ಈ ರೀತಿ ವಿಚಾರಗಳು ಕಂಟಿನ್ಯೂ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಾ. ವಿಚಾರ ಮಾಡಿ ಮಾಡಿ ಹಿ ವಾಸ್ ಫೇಂಟ್ ವಿತ್ ಫಿಯರ್. ಆತನಿಗೆ ಹೆದರ್ಕೊಂಡು ಚಕ್ರ ಬಂದ ರೀತಿ ಆಗುತ್ತೆ, ಮೂರ್ಛೆ ಹೋಗೋ ರೀತಿ ಆಗುತ್ತೆ ಅವನಿಗೆ. ಎ ರೇ ಆಫ್ ಲೈಟ್ ಫ್ರಮ್ ದ ಸ್ಟ್ರೀಟ್ ಲ್ಯಾಂಪ್
ಸ್ಟ್ರೇಟ್ ಬೀದಿಯಲ್ಲಿ ಲ್ಯಾಂಪ್ದಂಥ ಬಿದ್ದಂಥ ಒಂದು ಕಿರಣಗಳು ಅಲ್ಲಿ ಬಿದ್ದಿರ್ತಾವೆ. ಇನ್ ಆ್ಯಂಡ್ ಕ್ಯಾಸ್ಟ್ ಶಾಡೋಸ್ ಆನ್ ದ ವಾಲ್, ಒಂದು ನೆರವನ್ನು ಅಲ್ಲಿ ತೋರಿಸ್ತಿರ್ತೈತಿ. ಥ್ರೂ ದ ಸ್ಟಿಲ್ನೆಸ್ ಆಲ್ ಕೈಂಡ್ಸ್ ಆಫ್ ನಾಯ್ಸಸ್ ರೀಚ್ಡ್ ಹಿಸ್ ಇಯರ್ಸ್. ಅಂಥ ಸಂದರ್ಭದಲ್ಲಿ ಈತನ ಕಿವಿಗೆ ಎಲ್ಲ ರೀತಿಯ ಶಬ್ದಗಳು ಕೇಳಿಸ್ತಿರ್ತವೆ. ಯಾವ ಶಬ್ದಗಳು ನೋಡ್ರಿ, ಇದನ್ನು ಕ್ವಶನ್ದಲ್ಲಿ ಕೇಳ್ಬೋದು. ದ ಟಿಕ್ಕಿಂಗ್ ಆಫ್ ದ ಕ್ಲಾಕ್, ಗಡಿಯಾರದ ಟಿಕ್ ಟಿಕ್ ಶಬ್ದ. ರಸಲ್ ಆಫ್ ಟ್ರೀಸ್, ಮರಗಳ ಎಲೆಗಳ ಶಬ್ದ, ಹೌದಾ, ಅಲೆಗಾಡು ಶಬ್ದ. ಸ್ನೋರಿಂಗ್ ಸೌಂಡ್ಸ್, ಗೊರಕೆ ಶಬ್ದಗಳು. ಆ್ಯಂಡ್ ಸಮ್ ವೇಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್, ಕೆಲವು ಅಸ್ಪಷ್ಟ ರಾತ್ರಿ ಕೀಟಗಳ ಝೇಂಕಾರ, ಅವೆಲ್ಲವೂ ಈತನಿಗೆ ಕೇಳಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಿ ಕವರ್ಡ್ ಹಿಮ್ಸೆಲ್ಫ್ ಟು ಕಂಪ್ಲೀಟ್ಲಿ ದ್ಯಾಟ್ ಹಿ ಕುಡ್ ಹಾರ್ಡ್ಲಿ ಬ್ರೀತ್. ಓಕೆ, ಆದರೆ ಎಲ್ಲ ಏನು ಸೌಂಡ್ ಕೇಳಿಸ್ಬಾರ್ದು ಅಂತೇಳಿ ಫುಲ್ ಕವರ್ ಮಾಡ್ಕೊಂಡು ಮಲ್ಕೋತಾನೆ. ಉಸಿರಾಡಲಿಕ್ಕೆ ಪ್ರಾಬ್ಲಮ್ ಆಗ್ತಿರ್ತೈತೆ, ಆ ರೀತಿ ಮಲಗ್ತಾನೆ. ಎವ್ರಿ ಮೂಮೆಂಟ್ ಹಿ ಎಕ್ಸ್ಪೆಕ್ಟೆಡ್, ಆತನಿಗೆ ಪ್ರತಿ ಕ್ಷಣವೂ ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ. ಏನಂತಂದರೆ ದ ಡೆವಿಲ್ಸ್ ಟು ಕಮ್ ಅಪ್ ಟು ಕ್ಯಾರಿ ಹಿಮ್ ಅವೇ. ದೆವ್ವಗಳು ಬರ್ತವೆ ಮತ್ತು ಈತನನ್ನು ಎಳ್ಕೊಂಡು ಹೋಯ್ತವೆ. ಯಾಕೆ ಎಳ್ಕೊಂಡು ಹೋಯ್ತಾವೆ ಅಂತ ನೆನಪಿಗೆ ಬರುತ್ತಂದರೆ, ದೆರ್ ವಾಸ್ ದ ಇನ್ಸ್ಟೆನ್ಸ್ ಆಫ್, ಆತನ ಒಂದು ಉದಾಹರಣೆ ಇದೆ. ಏನು ಉದಾಹರಣೆ ಅಂದರೆ, ಹಿಸ್ ಓಲ್ಡ್ ಫ್ರೆಂಡ್ ಇನ್ ದ 4th ಕ್ಲಾಸ್, ಆತನ ಒಬ್ಬ ಹಳೆಯ ಫ್ರೆಂಡ್ 4th ಕ್ಲಾಸಲ್ಲಿದ್ದಾಗ, ಹೂ ಸಡನ್ಲಿ ಡಿಸಪೇರ್ಡ್, ಆತ ಮಾಯವಾಗಿ ಹೋಗಿರ್ತಾನೆ. ಏನಂತ ಮಾತಾಡ್ತಿರ್ತಾರೆ ಅಂದರೆ ಜನ, ಆ್ಯಂಡ್ ವಾಸ್ ಸೆಡ್ ಟು ಹ್ಯಾವ್ ಬೀನ್ ಕ್ಯಾರಿಡ್ ಆಫ್ ಬೈ ಎ ಗೋಸ್ಟ್. ಯಾವುದೋ ಒಂದು ದೇವ ಆತನಿಗೆ ಒಯ್ದುಬಿಟ್ಟಿದೆ. ಎಲ್ಲಿಗೆ ಒಯ್ದಿದೆ ಅಂದರೆ ಟು ಸಿಯಾಮ್ ಆರ್ ನೇಪಾಲ್, ಸಿಯಾಮ್ಗೋ ನೇಪಾಲ್ಗೋ ಒಯ್ದಿದೆ ಅಂತ ಮಾತನಾಡ್ತಿರ್ತಾರೆ. ಆ ವಿಷಯ ಕೂಡ ಈತನಿಗೆ ನೆನಪಿಗೆ ಬರುತ್ತೆ. ಈಗ ಸ್ವಾಮಿ ಹರಿಡ್ಲಿ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್. ಸ್ವಾಮಿ ಏನು ಮಾಡ್ತಾನೆ, ತನ್ನ ಎದ್ದು ನಿಂತ್ಕೊಂಡು ತನ್ನ ಬೆಡ್ಡನ್ನು ಎಲ್ಲಿ ಹಾಕ್ತಾನೆ ನೋಡ್ರಿ, ಅಂಡರ್ ದ ಬೆಂಚ್ ಕೆಳಗಡೆ ಮಲಗಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏಕೆಂದರೆ ಆ್ಯಂಡ್ ಕ್ರೌಚ್ ಹಿಡಿದಾರೆ, ಅಲ್ಲೇ ಮುದ್ದುಕೊಂಡು ಮಲಗ್ತಾನೆ. ಯಾಕೆ ಅಲ್ಲಿ ಮಲಗ್ತಾನೆ ಅಂದರೆ, ಇಟ್ ಸೀಮ್ ಟು ಬಿ ಅ ಮಚ್ ಸೇಫರ್ ಪ್ಲೇಸ್. ಅದೊಂದು ಸೇಫರ್ ಪ್ಲೇಸ್ ಅನ್ನಿಸ್ತಾ, ಮತ್ತು ಮೋರ್ ಕಾಂಪ್ಯಾಕ್ಟ್ ಅನ್ನಿಸ್ತಾ, ಮತ್ತು ರೀಅಸ್ಯೂರಿಂಗ್ ಪ್ಲೇಸ್ ಆಗಿರುತ್ತೆ. ಅದಕ್ಕಾಗಿ ಆತ ಬೆಂಚ್ ಕೆಳಗಡೆ ಮಲಗ್ತಾನೆ ಮುದುಡ್ಕೊಂಡು. ಹಿ ಶಟ್ ಹಿಸ್ ಐಸ್ ಟೈಟ್ ಆ್ಯಂಡ್ ಇನ್ಕೇಸ್ಡ್ ಹಿಮ್ಸೆಲ್ಫ್ ಇನ್ ಹಿಸ್ ಬ್ಲ್ಯಾಂಕೆಟ್. ಕಣ್ಣನ್ನು ಜೋರಾಗಿ ಮುಚ್ತಾನೆ ಮತ್ತು ಬ್ಲ್ಯಾಂಕೆಟನ್ನು ಜೋರಾಗಿ ಹೊದ್ಕೊಂಡು ಮಲಗ್ತಾನೆ. ಒನ್ಸ್ ಅಗೇನ್ ಆ್ಯಂಡ್ ಅನ್ನೋನ್ ಟು ಹಿಮ್ಸೆಲ್ಫ್ ಫೆಲ್ ಅಸ್ಲೀಪ್. ಹೇಗೋ ಆತನಿಗೆ ಒಂದು ನಿದ್ರೆ ಬರುತ್ತೆ. ನಿದ್ರೆ ಬಂದರೂ ಕೂಡ ಆ್ಯಂಡ್ ಇನ್ ಸ್ಲೀಪ್ ವಾಸ್ ರ್ಯಾಕ್ಡ್ ವಿತ್ ನೈಟ್ ಮೇರ್ಸ್. ನಿದ್ರೆಯಲ್ಲಿ ಕೂಡ ಆತನಿಗೆ ಭಯಂಕರವಾದ ನೈಟ್ ಮೇರ್ಸ್ಗಳು ಬೀಳ್ತಿರ್ತಾವೆ. ಒಂದು ಕೆಟ್ಟ ಕನಸುಗಳೇ ಸ್ಟಾರ್ಟ್ ಆಗುತ್ತೆ. ಏನು ಕೆಟ್ಟ ಕನಸುಗಳು ನೋಡ್ರಿ. ಸೊ ಹಿಯರ್ ಯು ಕ್ಯಾನ್ ಸಿ ಸ್ವಾಮಿ ಸ್ಲೀಪಿಂಗ್ ಅಂಡರ್ ದ ಬೆಂಚ್. ಓಕೆ, ಏನು ಕನಸು ಬೀಳುತ್ತೆ ನೋಡಿರಿ. ಎ ಟೈಗರ್ ವಾಸ್ ಚೇಜಿಂಗ್ ಹಿಮ್. ಕನಸಲ್ಲಿ ಯಾವುದೋ ಒಂದು ಟೈಗರ್ ಆತನಿಗೆ ಬೆನ್ನತ್ತಿದೆ, ಮತ್ತು ಟೈಗರೇ ಬಂದಿದೆ ನೋಡಿ. ಅದೇ ವಿಚಾರ ಮಾಡ್ಕೋತ ಮಲ್ಕೊಂಡಿರ್ತಾನೆ, ಟೈಗರೇ ಬೆನ್ನತ್ತಿದೆ. ಹೀಸ್ ಫೀಟ್ ಸ್ಟ್ರಕ್ ಟು ದಿ ಗ್ರೌಂಡ್. ಹಿಂದೆ ಟೈಗರ್ ಇದೆ, ಆದರೆ ಕಾಲುಗಳು ಗ್ರೌಂಡಿಗೆ ಸ್ಟ್ರಕ್ ಆಗಿದೆ. ಓಡ್ಲಿಕ್ಕೆ ಆಗ್ತಾಯಿಲ್ಲ, ಮುಂದೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಹೀ ಡೆಸ್ಪ್ರೇಟ್ಲಿ ಟ್ರೈ ಟು ಎಸ್ಕೇಪ್. ಅದರಿಂದ ಎಸ್ಕೇಪ್ ಆಗಬೇಕಂತನ, ಬಟ್ ಹೀಸ್ ಫೀಟ್ ವುಡ್ ನಾಟ್ ಮೂವ್. ಕಾಲುಗಳೇ ಚಲಿಸ್ತಿರೋದಲ್ಲ. ಅವಾಗ ದ ಟೈಗರ್ ವಾಸ್ ಅಟ್ ಹಿಸ್ ಬ್ಯಾಕ್. ಟೈಗರ್ ಹಿಂದೆ ಇದೆ. ಆ್ಯಂಡ್ ಹಿ ಕುಡ್ ಹಿಯರ್ ಇಟ್ಸ್ ಕ್ಲೌಸ್. ಆ ಕ್ಲೌಸ್ಗಳ ಶಬ್ದ ಬರ್ತಿರ್ತೈತಿ. ಸ್ಕ್ರ್ಯಾಚ್ ದ ಗ್ರೌಂಡ್. ಆ ಸ್ಕ್ರ್ಯಾಚ್ ಮಾಡುವ ಶಬ್ದ, ಉಗುರುಗಳಿಂದ ಕೆರೆಯುವಂಥ ಶಬ್ದ ಕೇಳಿಸ್ತಿರ್ತೈತಿ. ಸ್ಕ್ರ್ಯಾಚ್ ಸ್ಕ್ರ್ಯಾಚ್ ಆ್ಯಂಡ್ ದೆನ್ ಎ ಲೌಡ್ ಧಟ್. ಒಂದು ಶಬ್ದ, ಧಡ್ ಅಂತ ಶಬ್ದ ಆತನೇ ಕೇಳಿಸುತ್ತೆ. ಸೊ ಯು ಕ್ಯಾನ್ ಸಿ ಹರ್ ಟೈಗರ್ ಈಸ್ ಬಿಹೈಂಡ್ ಹಿಮ್, ದಟ್ ಸ್ವಾಮಿ. ಸ್ವಾಮಿ ಟ್ರೈ ಟು ಓಪನ್ ಹಿಸ್ ಐಸ್ ಬಟ್ ಹಿಸ್ ಐಲಿಡ್ಸ್ ವುಡ್ ನಾಟ್ ಓಪನ್. ಕಣ್ಣು ತೆಗಿಬೇಕಾತಾನೆ, ಆದರೆ ಆತನ ಐಲಿಡ್ಸ್ಗಳು, ಕಣ್ರೆಪ್ಪೆಗಳು ಓಪನ್ ಆಗಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ದ ನೈಟ್ ಮೇರ್ ಕಂಟಿನ್ಯೂಡ್ ಇಟ್. ಆತನ ನೈಟ್ ಮೇರ್ ಕಂಟಿನ್ಯೂ ಆಗ್ತದೆ. ಇಟ್ಸ್ ಥ್ರೆಟನ್ ಟು ಕಂಟಿನ್ಯೂ ಫಾರ್ ಯು. ಅದೇ ರೀತಿ ಕನಸುಗಳು ಸ್ಟಾರ್ಟ್ ಆಗ್ತಾ. ಏನು, ಸ್ವಾಮಿ ಗ್ರೋನ್ ಇನ್ ಡಿಸ್ಪೇರ್. ಆ ಕನಸುಗಳಿಂದ ಆತ ನೋವಿನಿಂದ ನೆರಳುತ್ತಾನೆ. ವಿತ್ ಅ ಡೆಸ್ಪರೇಟ್ ಎಫರ್ಟ್ ಹಿ ಓಪನ್ ಹಿಸ್ ಐಸ್. ಏನೋ ಕಷ್ಟಪಟ್ಟು ಕಣ್ಣು ತೆಗೆದುಬಿಡ್ತಾನೆ. ಹಿ ಪುಟ್ ಹಿಸ್ ಹ್ಯಾಂಡ್ ಔಟ್ ಟು ಫೀಲ್ ಹಿಸ್ ಗ್ರ್ಯಾಂಡ್ ಈಸ್ ಪ್ರೆಸೆನ್ಸ್. ಕೈ ಬಾಜು ಆಗ್ತಾನೆ, ಯಾಕಂದರೆ ಅಲ್ಲಿ ಯೂಶ್ವಲಿ ಆತನ ಬಾಜು ಅಜ್ಜಿ ಮಲಗ್ತಿರ್ತಾಳಲ್ಲ. ಸೊ ಆ ಹ್ಯಾಬಿಟ್ದಿಂದ ಅಜ್ಜಿ ಇದ್ದಾಳೇನೋ ಅಂತೇಳಿ ಕೈ ಹಾಕ್ತಾನೆ. ಬಟ್ ಎಟ್ ಹಿಸ್ ಸೈಡ್ ವಾಸ್ ಹಿಸ್ ಹ್ಯಾಬಿಟ್. ಬಟ್ ಹಿ ಓನ್ಲಿ ಟಚ್ಡ್ ದ ವುಡನ್ ಲೆಗ್ ಆಫ್ ದ ಬೆಂಚ್. ಅದರ ಅಜ್ಜಿ ಮುಟ್ಲಿಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಒಬ್ಬನೇ ಮಲಗಿರ್ತಾನೆ. ಸೊ ವುಡನ್ ಲೆಗ್ ಆತನಿಗೆ ಕೈಗೆ ಟಚ್ ಆಗುತ್ತೆ.
ಆ್ಯಂಡ್ ಹಿಸ್ ಲೋನ್ಲಿ ಸ್ಟೇಟ್ ಕೇಮ್ ಬ್ಯಾಕ್ ಟು ಹಿಮ್. ಆತನಿಗೆ ಗೊತ್ತಾಗ್ತಾ ನಾನು ಒಬ್ಬನೇ ಇದ್ದೀನಿ ಅಂತ. ಅವಾಗ ಏನಾಗ್ತದೆ ನೋಡ್ರಿ, ಹಿ ಸ್ವೆಟೆಡ್ ವಿತ್ ಫ್ರೈಟ್, ಹೆದರ್ಕೊಂಡು ಬೆವರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸ್ವೆಟ್, ಓಕೆ, ಬೆವರು, ಸ್ವೀಟ್ ಅಂದರೆ ಸಿಹಿ. ಆ್ಯಂಡ್ ನೋ ವಾಟ್ ವಾಸ್ ದಿಸ್ ರಸ್ಲಿಂಗ್, ಏನೋ ಸರಸರ ಶಬ್ದ ಬರ್ತಿದೆ, ಅದೇನು ಅಂತ ವಿಚಿತ್ರ ಅನಿಸ್ತಾ. ಹಿ ಮೂವ್ ಟು ದಿ ಎಡ್ಜ್ ಆಫ್ ದಿ ಬೆಂಚ್, ಸೊಕಾಸ ಬೆಂಚ್ ದಂಡೆಗೆ ಬರ್ತಾನೆ. ಆ್ಯಂಡ್ ಸ್ಟೇಡ್ ಇನ್ ಟು ದ ಡಾರ್ಕ್ನೆಸ್, ಕತ್ತಲಿನಲ್ಲಿ ದಿಟ್ಟಿಸಿ ನೋಡ್ತಾನೆ. ಸಮಥಿಂಗ್ ವಾಸ್ ಮೂವಿಂಗ್ ಡೌನ್, ಯಾವುದೋ ತೆವಳ್ಕೋತಿ ಈತನ ಕಡೆ ಬರ್ತಿರ್ತದೆ, ಯಾವುದೋ ಒಂದು ಈತನ ಕಡೆ ಚಲಿಸ್ತಿರ್ತೈತಿ. ಹಿ ಲೇ ಗೇಜಿಂಗ್ ಆ್ಯಟ್ ಇಟ್ ಇನ್ ಹಾರರ್, ಭಯದಿಂದ ಅದರ ಕಡೆನೇ ದಿಟ್ಟಿಸಿ ನೋಡ್ತಾನೆ. ನೋಡ್ತಾ ಏನಂತ ವಿಚಾರ ಬರ್ತದೆ ಈತನಿಗೆ, ಈಸ್ ಎಂಡ್ ಹ್ಯಾಡ್ ಕಮ್, ಆತನ ಕತೆ ಮುಗೀತು ಅಂತ ಆತನಿಗೆ ಅನಿಸ್ತಿರ್ತೈತಿ. ಹಿ ರಿಯಲೈಸ್ ದ್ಯಾಟ್ ದ ಡೆವಿಲ್ ವುಡ್ ಪ್ರೆಸೆಂಟ್ಲಿ ಪುಲ್ ಹಿಮ್ ಔಟ್. ಆತನಿಗೆ ಅನಿಸುತ್ತಾ ಡೆವಿಲ್ ಬಂದು ನನ್ನನ್ನು ಎಳ್ಕೊಂಡು ಒಯ್ತೈತಿ, ಮತ್ತು ಎಳ್ಕೊಂಡು ಒಯ್ದು ಏನು ಮಾಡುತ್ತೆ, ಆ್ಯಂಡ್ ಟಿಯರ್ ಹಿಮ್, ಆತನನ್ನು ಟಿಯರ್ ಮಾಡ್ತಾ. ಆ್ಯಂಡ್ ಸೊ ವೈ ಶುಡ್ ಹಿ ವೇಟ್, ಇದು ಒಳ್ಳೆ ಕೆಲಸ ಮಾಡ್ತಾನೆ. ದೆವ್ವ ನನ್ನ ಒಯ್ದು ನನ್ನನ್ನು ಕತ್ತರಿಸ್ಬೇಕಾದ್ರೆ ನಾನ್ಯಾಕೆ ವೇಟ್ ಮಾಡಬೇಕು ನೋಡಿ, ಕಷ್ಟ ಕಾಲದಲ್ಲಿ ಹೆದರ್ಕೊಂಡು ಸುಮ್ಮನೆ ಕೂತ್ಕೋಬಾರ್ದು ಅನ್ನೋ ಒಂದು ಒಳ್ಳೆಯ ವಿಚಾರ ಆತನಿಗೆ ಬರುತ್ತೆ. ನಾನು ಏನಾದರೂ ಮಾಡಿ ನನ್ನನ್ನು ನಾನು ಸೇವ್ ಮಾಡ್ಕೋಬೇಕು ಅನ್ನೋ ವಿಚಾರ. ಅವಾಗ ಏನು ಮಾಡ್ತಾನೆ ನೋಡ್ರಿ, ಆ್ಯಸ್ ಇಟ್ ಕೇಮ್ ನಿಯರರ್, ಅದು ಈತನ ಹತ್ತಿರದಲ್ಲಿ ಬರುತ್ತೆ. ಅವಾಗ ಹಿ ಕ್ರೌಲ್ಡ್ ಔಟ್ ಫ್ರಮ್ ಅಂಡರ್ ದ ಬೆಂಚ್ದಿಂದ ತೆಳ್ಕೋತು ಹೊರಗಡೆ ಬರ್ತಾನೆ. ಬಂದ ತಕ್ಷಣ ಏನು ಮಾಡ್ತಾನೆ ನೋಡ್ರಿ, ಹಗ್ಡ್ ಇಟ್ ವಿತ್ ಆಲ್ ಹಿಸ್ ಮೈಟ್, ಇಡೀ ಎಲ್ಲ ಶಕ್ತಿಯಿಂದ ಆತನ ಆ ಮೂವಿಂಗ್ ಕ್ರಿಯೇಚರ್ ಇರುತ್ತಲ್ಲ ಅದನ್ನು ಹಿಡ್ಕೊಂಡ್ಬಿಡ್ತಾನೆ ಟೈಟಾಗಿ. ಅಷ್ಟೇ ಅಲ್ಲ, ಆ್ಯಂಡ್ ಯೂಸ್ಡ್ ಹಿಸ್ ಟೀತ್, ತನ್ನ ಹಲ್ಲುಗಳನ್ನ ಯೂಸ್ ಮಾಡ್ಕೋತಾನೆ. ಹಲ್ಲುಗಳಿಂದ ಅದಕ್ಕೆ ಕಚ್ಚಿಬಿಡ್ತಾನೆ. ಯಾವ ರೀತಿ ಅಂದ್ರೆ ಲೈಕ್ ಎ ಮಾರ್ಟಲ್ ವೆಪನ್, ಒಂದು ಭಯಂಕರವಾದ ವೆಪನ್ ರೀತಿ ಅದನ್ನು ಕಚ್ಚಿಬಿಡ್ತಾನೆ. ಹಾಗಾದ್ರೆ ಅಲ್ಲಿ ಏನಿರುತ್ತೆ ಅಂದರೆ, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟರ್ ಮೀ, ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಆತನನ್ನು ಕಚ್ಚಿರ್ತಾನೆ, ಯಾವುದೋ ನಾನು ಕಚ್ಚಿಬಿಡ್ತು ಅಂತ ಹೇಳ್ತಾನೆ. ಹಾಗಾದ್ರೆ ಇಲ್ಲಿ ಒಬ್ಬ ಬರ್ಗ್ಲರ್ ಇರ್ತಾನೆ. ಇಲ್ಲಿ ಹೇಳ್ತಾರೆ ನೋಡ್ರಿ ಮುಂದೆ, ವೆಂಟ್ ಫೋರ್ತ್ ಆ್ಯನ್ ಆರ್ಗನೈಸ್ಡ್ ಥಂಡರಿಂಗ್ ಕ್ರೈ ಆ್ಯಂಡ್ ವಾಸ್ ಫಾಲೋಡ್ ಬೈ ಹೆವಿ ಟಂಬ್ಲಿಂಗ್ ಆ್ಯಂಡ್ ಫಾಲಿಂಗ್ ಅಮಿಸ್ಟ್ ಫರ್ನಿಚರ್. ಅಲ್ಲಿ ಕಚ್ಚಿದ ತಕ್ಷಣ ಆ ವ್ಯಕ್ತಿ ಏನಾಗ್ತಾನೆ, ಕೆಳಗಡೆ ಬಿದ್ದುಬಿಡ್ತಾನೆ. ಓಕೆ, ಆ ವ್ಯಕ್ತಿ ಯಾರು ಇರ್ತಾನೆ, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ ಅಂತ ಚೀರ್ದವ್ರು ಯಾರು ಅಂತಂದರೆ, ಇನ್ ಅ ಮೂಮೆಂಟ್ ಅವನೊಬ್ಬ ಬರ್ಗ್ಲರ್ ಆಗಿರ್ತಾನೆ. ಅದೇ ಕ್ಷಣದಲ್ಲಿ ಫಾದರ್, ಕುಕ್ ಆ್ಯಂಡ್ ಎ ಸರ್ವೆಂಟ್ ಕೇಮ್ ಇನ್. ಇಷ್ಟೆಲ್ಲ ಗಲಾಟೆ ಆಗಬೇಕಾದ್ರೆ ತಂದೆ ಬರ್ತಾರೆ, ಅಡುಗೆ ಬರ್ತಾನೆ, ಮತ್ತು ಸೇವಕ ಬರ್ತಾನೆ, ಕ್ಯಾರಿಂಗ್ ಅ ಲೈಟ್ ಹಿಡ್ಕೊಂಡು ಬರ್ತಾರೆ. ಆ್ಯಂಡ್ ಆಲ್ 3 ಆಫ್ ದೆಮ್ ಫೆಲ್ ಆನ್ ದ ಬಗ್ಲರ್, ಎಲ್ಲರೂ ಕೂಡಿ ಬಗ್ಲರ್ ಮೇಲೆ ಬಿದ್ದುಬಿಡ್ತಾರೆ. ಹಾಗಾದರೆ ಈತ ಕಚ್ಚಿದ್ದಾರಿಗೆ ಆ ಬರ್ಗ್ಲರ್ಗೆ ಕಚ್ಚಿರ್ತಾನೆ. ಅದು ಯಾವುದು ದೆವ್ವ ಇರಲ್ಲ, ಘೋಸ್ಟು ಇರಲ್ಲ. ಓಕೆ, ಹೂ ಲೇ ಅಮಿಸ್ಟ್ ದ ಫರ್ನಿಚರ್ ವಿತ್ ಅ ಬ್ಲೀಡಿಂಗ್ ಆ್ಯಂಕಲ್, ಆತನ ಆ್ಯಂಕಲ್ದಿಂದ ರಕ್ತ ಸುರಿತಿರ್ತೈತೆ, ಆ ರೀತಿ ಕಚ್ಚಿಬಿಟ್ಟಿರ್ತಾನೆ ಈತ. ಸೊ ಯು ಕ್ಯಾನ್ ಸಿ ಹಿಯರ್ ಬಗ್ಲರ್ ಆ್ಯಂಡ್ ಸ್ವಾಮಿ is biting there, and here 3 persons are there, cook, Swami's father and servant. Okay, cook also here. ಅಲ್ಲಿ ಆತ ಕಚ್ಚಿದ್ದು ಆ್ಯಂಕಲ್ಗೆ ಅವರು ಸ್ವಲ್ಪ ಮೇಲೆ ಏನೋ ಕೊಟ್ಟಿದ್ದಾರೆ ಅನಿಸುತ್ತೆ. ಹಾಗಾದರೆ ಆತ ಯಾರನ್ನ ಕಚ್ಚಿದ? ಸೊ ಒಬ್ಬ ಬರ್ಗ್ಲರನ್ನು ಕ್ಯಾಚ್ ಮಾಡಿರ್ತಾನೆ, ಹಿಡಿದು ಕೊಟ್ಟಿರ್ತಾನೆ ಈತ. ಅದಕ್ಕಾಗಿ ಸ್ವಾಮಿಗೆ ಏನು ಮಾಡ್ತಾರೆ ನೋಡ್ರಿ, ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ ವಾಸ್ ಶೋರ್ಡ್ ಆನ್ ಸ್ವಾಮಿ. ನೆಕ್ಸ್ಟ್ ಡೇ ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಿರ್ತಾರೆ. ಯಾಕಂದರೆ ಆತ ಒಬ್ಬ ಕಳ್ಳನನ್ನು ಹಿಡಿದು ಕೊಟ್ಟಿರ್ತಾನಲ್ಲ, ಅದಕ್ಕಾಗಿ ಹೀಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್. ಈತನ ಕ್ಲಾಸ್ಮೇಟ್ಸ್ಗಳು ರೆಸ್ಪೆಕ್ಟ್ದಿಂದ ನೋಡ್ತಾರೆ, ಒಳ್ಳೆಯ ಗೌರವದಿಂದ ಕಾಣ್ತಾರೆ ಈತನಿಗೆ. ಮತ್ತು ಆ್ಯಂಡ್ ಈಸ್ ಟೀಚರ್ ಪ್ಯಾಟೆಡ್ ಹಿಸ್ ಬ್ಯಾಕ್, ಟೀಚರ್ ಬಂದು ಚಪ್ಪರಿಸ್ತಾರೆ, ಒಳ್ಳೆಯ ಕೆಲಸ ಮಾಡಿದೆ ಅಂಥೇಳಿ. ಮತ್ತು ದ ಹೆಡ್ ಮಾಸ್ಟರ್ ಸೆಡ್ ದ್ಯಾಟ್ ಹಿ ವಾಸ್ ಅ ಟ್ರೂ ಸ್ಕೌಟ್ ಅಂತ ಹೇಳ್ತಾರೆ. ಹೆಡ್ ಮಾಸ್ಟರ್ ಹೇಳ್ತಾರೆ ಈತ ಒಬ್ಬ ನಿಜವಾದ ಸ್ಕೌಟ್ ಅಂತ ಹೇಳ್ತಾರೆ. ಸ್ಕೌಟ್ ಅಂದರೆ ಮೀನಿಂಗ್ ಕೊಟ್ಟಿದ್ದಾರೆ ನೋಡಿರಿ, ಭಾಳಷ್ಟು ಸಲ ಕ್ವಶನ್ದಲ್ಲಿ ಕೇಳಿದ್ದಾರೆ. ಒನ್ ಹೂ ಈಸ್ ಟ್ರೈನ್ಡ್ ಇನ್ ಡೂಯಿಂಗ್ ಆ್ಯಕ್ಟ್ಸ್ ಆಫ್ ಪಬ್ಲಿಕ್ ಸರ್ವಿಸ್ ಅಂತ ಒನ್ ವರ್ಡ್ದಲ್ಲಿ ಇದನ್ನು ಕೇಳಿದ್ದಾರೆ ಎಷ್ಟೋ ಸಲ. ಗೂಢಚಾರ ಅಂತ ನಾವು ಕರಿತೀವಿ. ಸ್ವಾಮಿ ಹ್ಯಾಡ್ ಬಿಟನ್ ಇನ್ ಟು ದ ಫ್ಲೆಶ್ ಆಫ್ ಒನ್ ಆಫ್ ದ ಮೋಸ್ಟ್ ನಟೋರಿಯಸ್ ಹೌಸ್ ಬ್ರೇಕರ್ಸ್ ಆಫ್ ದ ಡಿಸ್ಟ್ರಿಕ್ಟ್. ಎತ್ತಕ್ಕಾಗಿ ಇಷ್ಟೆಲ್ಲ ಕಂಗ್ರ್ಯಾಚುಲೇಷನ್ಸ್ ಬರ್ತಾವಂದರೆ, ಸ್ವಾಮಿ ಕಚ್ಚಿದ್ದು ಯಾವ ಕ್ರಿಯೇಚರ್ನೂ ಅಲ್ಲ, ಯಾವ ಡೆವಿಲ್ನೂ ಅಲ್ಲ, ಒಬ್ಬ ಮೋಸ್ಟ್ ನಟೋರಿಯಸ್ ಹೌಸ್ ಬ್ರೇಕರ್ಸ್ ಇರ್ತಾನೆ ಆತ, ಒಬ್ಬ ಕಳ್ಳ ಇರ್ತಾನೆ, ಆ ದರೋಡೆಕೋರನನ್ನು ಆತ ಕಚ್ಚಿರ್ತಾನೆ. ಆ್ಯಂಡ್ ದ ಡಿಸ್ಟ್ರಿಕ್ಟ್
ಆ್ಯಂಡ್ ದ ಪೊಲೀಸ್ ವರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಇಟ್. ಇಡೀ ಡಿಸ್ಟ್ರಿಕ್ಟಲ್ಲಿ ಆತ ಒಬ್ಬ ನಟೋರಿಯಸ್ ಹೌಸ್ ಬ್ರೇಕರ್ಸ್ ಇರ್ತಾನೆ. ಸೊ ಆತನ ಕಚ್ಚಿರ್ತಾನೆ. ಅದಕ್ಕಾಗಿ ಪೊಲೀಸ್ ಈತನಿಗೆ ಒಂದು ಗ್ರೇಟ್ಫುಲ್ ಆಗಿರ್ತಾರೆ, ಧನ್ಯವಾದಗಳನ್ನ ಹೇಳ್ತಾರೆ. ದ ಇನ್ಸ್ಪೆಕ್ಟರ್ ಹೇಳ್ತಾರೆ ಈತನಿಗೆ, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೌನ್ ಅಪ್? ನೀನು ದೊಡ್ಡವಾದ ತಕ್ಷಣ ನೀನು ಯಾಕೆ ಪೊಲೀಸ್ಗೆ ಸೇರಬಾರ್ದು ಅಂತ ಕೇಳ್ತಾನೆ. ಆದರೆ ಸ್ವಾಮಿ ಸೆಡ್ ಫಾರ್ ದ ಸೇಕ್ ಆಫ್ ಪೊಲೈಟ್ನೆಸ್ಗಾಗಿ ಹೇಳ್ತಾನೆ, ಒಂದು ಸೌಜನ್ಯಕ್ಕಾಗಿ ಹೇಳ್ತಾನೆ. ಸರ್ಟನ್ಲಿ ಎಸ್, ಖಂಡಿತವಾಗಲು ಅಂತ ಹೇಳ್ತಾನೆ. ಆದರೆ ದೋ ಹಿ ಹ್ಯಾಡ್ ಕ್ವೈಟ್ ಮೇಡ್ ಅಪ್ ಹಿಸ್ ಮೈಂಡ್ ಟು ಬಿ, ಆತ ಆಲ್ರೆಡಿ ಮೈಂಡಲ್ಲಿ ಡಿಸೈಡ್ ಮಾಡಿರ್ತಾನೆ ಏನಾಗಬೇಕಂತಂದರೆ ಆ್ಯನ್ ಎಂಜಿನ್ ಡ್ರೈವರ್, ಎ ರೈಲ್ವೆ ಗಾರ್ಡ್ ಆರ್ ಎ ಬಸ್ ಕಂಡಕ್ಟರ್ ಲೇಟರ್ ಇನ್ ಲೈಫ್. ಸೊ ಆತ ಎಂಜಿನ್ ಡ್ರೈವರ್ ಆಗ್ಬೇಕಂದ್ಕೊಂಡಿರ್ತಾನೆ, ಇಲ್ದಿದ್ರೆ ರೈಲ್ವೆ ಗಾರ್ಡ್ ಆಗ್ಬೇಕಂದ್ಕೊಂಡಿರ್ತಾನೆ, ಇಲ್ದಿದ್ರೆ ಒಂದು ಬಸ್ ಕಂಡಕ್ಟರ್ ಆಗಬೇಕಂತ ವಿಚಾರ ಮಾಡಿರ್ತಾನೆ. ಸೊ ಹಿಯರ್ ಇಸ್ ಅ ಪೊಲೀಸ್ ಆ್ಯಂಡ್ ಹಿಯರ್ ಇಸ್ ಅ ಸ್ವಾಮಿ. ವೆನ್ ಯು ರಿಟರ್ನ್ ಹೋಮ್ ಫ್ರಮ್ ದ ಕ್ಲಬ್ ದಟ್ ನೈಟ್ ಫಾದರ್ ಆಸ್ಕ್ಡ್. ಎಲ್ಲ ಆಯಿತು, ತಂದೆ ಆಫೀಸ್ನ ಮನೆ ಬರ್ತಾನೆ ಆತ ರಾತ್ರಿ. ಅವಾಗ ಕೇಳ್ತಾರೆ, ಬಂದ ತಕ್ಷಣ ತಂದೆ ಮತ್ತೆ ಕ್ವೆಶನ್ ಕೇಳ್ತಾರೆ, ಏನಂತ, ವೇರ್ ಇಸ್ ದ ಬಾಯ್, ಎಲ್ಲಿದ್ದಾನೆ ಹುಡುಗ ಅಂತ ಕೇಳ್ತಾರೆ. ಆ ಲೇಖಕರ ಹೆಂಡತಿ ಹೇಳ್ತಾರೆ, ಈಸ್ ಅಸ್ಲೀಪ್, ಮಲಗಿದ್ದಾನೆ ಆತ ಅಂತ ಹೇಳ್ತಾರೆ. ಅವಾಗ ಆಲ್ರೆಡಿ ಅಂತ ತಂದೆ ಕೇಳ್ತಾನೆ. ಅವಾಗ ಹಿ ಡಿಡಂಟ್ ಹ್ಯಾವ್ ಎ ವಿಂಕ್ ಆಫ್ ಸ್ಲೀಪ್ ದ ಹೋಲ್ ಆಫ್ ಲಾಸ್ಟ್ ನೈಟ್, ಆತ ಒಂದು ಸ್ವಲ್ಪನೂ ಕಣ್ಣು ಮುಚ್ಚಿಲ್ಲ ಲಾಸ್ಟ್ ನೈಟ್ ಅಂತ ತಾಯಿ ಹೇಳ್ತಾರೆ. ವೇರ್ ಈಸ್ ಈ ಸ್ಲೀಪಿಂಗ್, ಎಲ್ಲಿ ಮಲಗಿದ್ದಾನೆ ಆತ ಅಂತ ಕೇಳ್ತಾರೆ. ಇನ್ ಈಸ್ ಯೂಸ್ವಲ್ ಪ್ಲೇಸ್, ದಿನಾಲು ಮಲಗೋ ಜಾಗ ಅಂದರೆ ಸೊ ಬಿಸೈಡ್ ಈಸ್ ಗ್ರ್ಯಾನಿ ಇನ್ ದ ಪ್ಯಾಸೇಜ್. ಹಿ ವೆಂಟ್ ಟು ಬೆಡ್ ಅಟ್ 7:30. ನೋಡಿ ಎಷ್ಟು ಬೇಗನೆ ಮಲ್ಕೊಂಡಿದ್ದಾನೆ, 7:30ಗೆ ಆತ ಬೆಡ್ಗೆ ಹೋಗಿದ್ದಾನಂತ. ಸ್ಲೀಪಿಂಗ್ ಬಿಸೈಡ್ ಇಸ್ ಗ್ರ್ಯಾನಿ ಅಗೇನ್, ಮತ್ತೆ ಆತ ಅಜ್ಜಿ ಬಾಜುನೇ ಮಲ್ಕೊಂಡ ಅಂತ ವಿಚಾರ ಮಾಡ್ತಾನೆ ತಂದೆ. ನೋ ವಂಡರ್ ಹಿ ವಾಂಟೆಡ್ ಟು ಬಿ ಅ ಸ್ಲೀಪ್ ಬಿಫೋರ್ ಐ ಕುಡ್ ರಿಟರ್ನ್ ಹೋಮ್. ಅದೇನು ಆಶ್ಚರ್ಯ ಅಲ್ಲ, ನಾನು ಬರೋಷ್ಟರಲ್ಲಿ ಆತ ಮಲಗಬೇಕಂತ ಡಿಸೈಡ್ ಮಾಡಿದ್ದ. ಕ್ಲೇವರ್ ಬಾಯ್ ಅಂತ ಹೇಳ್ತಾರೆ. ಮದರ್ ಲಾಸ್ಟ್ ಹರ್ ಟೆಂಪರ್, ತಾಯಿ ತಾಳ್ಮೆಯನ್ನು ಕಳ್ಕೋತಾರೆ. ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್, ಆತನಿಗೆ ಎಲ್ಲಿ ಇಷ್ಟನೋ ಅಲ್ಲಿ ಮಲಗಲಿಕ್ಕೆ ಬಿಡ್ರಿ. ಯು ನಿಡಂಟ್ ರಿಸ್ಕ್ ಹಿಸ್ ಲೈಫ್ ಅಗೇನ್, ಆತನ ಜೀವನಕ್ಕೆ ಮತ್ತೆ ರಿಸ್ಕ್ ತೊಗೊಳ್ಳೋಕ್ಕೆ ಬೇಕಾಗಿಲ್ಲ ಅಂತ ತಾಯಿ ಹೇಳ್ತಾರೆ. ಫಾದರ್ ಮಂಬಲ್ಡ್ ಆ್ಯಸ್ ಹಿ ವೆಂಟ್ ಇನ್ ಟು ಚೇಂಜ್. ಹೆಂಡತಿ ಹೇಳ್ಬೇಕು ಮುಗಿದು ಹೋಯ್ತು, ತಂದೆ ಏನು ಮಾಡ್ತಾನೆ ನೋಡ್ರಿ, ಮಂಬಲ್ಡ್ ಮಾಡ್ತಾನೆ, ಕೊನಗ್ತಾ ಹೇಳ್ತಾನೆ, ಆಲ್ ರೈಟ್ ಮಾಲಿಕ್ ಹೊಡಲ್ ಆ್ಯಂಡ್ ಸ್ಪಾಯ್ಲ್ ಹಿಮ್ ಆ್ಯಸ್ ಮಚ್ ಆ್ಯಸ್ ಯು ಲೈಕ್. ಆತನ ನೀನು ಭಾಳಷ್ಟು ಮುದ್ದು ಮಾಡ್ತಿದ್ಯಾ, ಮೌಲಿಕ್ ಹೊಡಲ್ ಮಾಡ್ತಿದ್ಯಾ, ಮತ್ತು ಆತನನ್ನು ನೀನು ಹಾಳು ಮಾಡ್ತಿದ್ಯಾ ಅಂತ ಹೇಳ್ತಾನೆ. ಆವಾಗ ಓನ್ಲಿ ಡೋಂಟ್ ಬ್ಲೇಮ್ ಮೀ ಆಫ್ಟರ್ವರ್ಡ್ಸ್, ನನಗೆ ನೀನು ಬೈಬೇಡ ಅಂತ ಹೇಳ್ತಾನೆ. ಇಷ್ಟೆಲ್ಲ ಹೆಂಡತಿ ಮತ್ತು ಗಂಡ ಮಾತಾಡಬೇಕಾದ್ರೆ ಸ್ವಾಮಿ ಹಿ ವಾಸ್ ನಾಟ್ ರಿಯಲಿ ಸ್ಲೀಪಿಂಗ್, ನಿಜವಾಗಿ ಮಲ್ಕೊಂಡಿರಲಿಲ್ಲ. ಸ್ವಾಮಿ ಫಾಲೋವಿಂಗ್ ದ ಹೋಲ್ ಕನ್ವರ್ಸೇಷನ್ ಫ್ರಮ್ ಅಂಡರ್ ದ ಬ್ಲ್ಯಾಂಕೆಟಲ್ಲೇ ಮಲ್ಕೊಂಡು ಎಲ್ಲವನ್ನು ಕೇಳಿಸ್ಕೊಳ್ತಿರ್ತಾನೆ, ಏನೇನು ಮಾತಾಡ್ತಿದ್ದಾರಂತ. ಫೆಲ್ಟ್ ಟ್ರೆಮೆಂಡಸ್ಲಿ ರಿಲೀವ್ ಟು ಹಿಯರ್ ದ್ಯಾಟ್ ಈಸ್ ಫಾದರ್ ವಾಸ್ ಗಿವಿಂಗ್ ಹಿಮ್ ಅಪ್. ತಂದೆ ಬಿಟ್ಟು ಬಿಡೋದನ್ನು ಕೇಳಿ, ಮಲಗಲಿ ಬಿಡು ಅಂತ ನಾವು ಮಾತನ್ನು ಕೇಳಿ ಆತನಿಗೆ ಬಹಳಷ್ಟು ರಿಲೀಫ್ ಅನಿಸುತ್ತೆ. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಪಾಠ ಮುಗಿಯುತ್ತೆ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.